ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ನಿನ್ನೆ ಎರಡು ಮಂತ್ರಗಳನ್ನು ನಾವು ನೋಡಿದ್ದೆವು. ಅದರ ಸಾರ ಸಂಗ್ರಹವನ್ನು ಮತ್ತಿನ್ನೊಮ್ಮೆ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಆದ್ದರಿಂದ ಅದನ್ನು ಸಂಗ್ರಹಿಸ್ತಾ ಇದ್ದೇನೆ. ನ ಚ ರಮಂತ್ಯಹೋ ಅಸದುಪಾಸನಯಾತ್ಮಹನಃ ಯದನುಷಯಾ ಭ್ರಮಂತ್ಯಭವಾಃ ಕುಶರೀರಭೃತಃ ನಿಭೃತಮೋಕ್ಷಹೃದಯ ಯೋಗಯುಜೋ ಹೃದಯಂ ಮುನಯ ಉಪಾಸತೆ ತದರಯೋಪಿ ಯಯುಃ. ಅಸದುಪಾಸನೆಯ ದೇವರ ಗುಣ ಹೇಗೆ ಇದೆಯೋ ಹಾಗೆ ಉಪಾಸನೆ ಮಾಡದೆ ಬೇರೆ ರೀತಿಯಾಗಿ ಉಪಾಸನೆ ಮಾಡುವುದು ಅಸದುಪಾಸನೆ. ದೇವರು ಆನಂದಪೂರ್ಣ, ಆದರೆ ನಾವು ಉಪಾಸನೆ ಮಾಡಬೇಕಾದ್ರೆ ದೇವರಿಗೂ ಒಂದು ಸ್ವಲ್ಪ ದುಃಖ ಇದೆ ಅಂತಂದುಕೊಂಡ್ರೆ, ದೇವರ ದೇಹ ದೇವರು ಎರಡು ಬೇರೆ ಅಲ್ಲ. ನಾವು ದೇವರ ದೇಹ ಮತ್ತು ದೇವರು ಇಬ್ಬರು ಭಿನ್ನರು ಅಂತ ಅಂದುಕೊಂಡ್ರೆ ಅದು ಅಸದುಪಾಸನೆ. ಯಾಕೆಂದರೆ ದೇಹ ಭಿನ್ನ ಅಂತಾದಾಗ ಎಷ್ಟೋ ಗುಣಗಳು ದೇವರಲ್ಲಿ ಶಾಶ್ವತವಾಗಿಲ್ಲ ಅಂತ ಚಿಂತನೆ ಮಾಡಿದ ಹಾಗೆ ಆಗ್ತದೆ. ಅದರಿಂದಾಗಿ ಅದು ಅಸದುಪಾಸನೆ. ಆ ಅಸದುಪಾಸನೆಯಿಂದ ನರಮಂತಿ ಸುಖ ಪಡೋದೇ ಇಲ್ಲ ಯಾರೂ ಕೂಡ. ಅವರು ಆತ್ಮಹನಃ, ಮನಸ್ಸನ್ನು ಸರಿಯಾಗಿ ತಿಳಿಯದವರು, ದೇಹವನ್ನು ಹಾಳು ಮಾಡಿಕೊಳ್ಳುವವರು, ಮನಸ್ಸನ್ನು ಕೊಂದುಕೊಳ್ಳುವವರು, ಜೀವಸ್ವರೂಪವನ್ನು ಸುಖದಲ್ಲಿ ಇಡದವರು, ಕಡೆಗೊಮ್ಮೆ ದೇವರನ್ನು ತಪ್ಪಾಗಿ ತಿಳಿಯುವವರು. ಅದರಿಂದಾಗಿ ಆತ್ಮಹನಃ ಆಗಬಾರದು. ಯದನುಷಯಾ ಭ್ರಮಂತಿ ಅಭವಾಹ, ಅವರು ದುಃಖದಲ್ಲಿಯೇ ಬೀಳ್ತಾರೆ. ಎಷ್ಟೋ ಜನ ಮಧ್ವ ಸಿದ್ಧಾಂತವನ್ನು ವಿರೋಧ ಮಾಡ್ತಾರೆ. ಯಾಕೆ ಅಂತಂದರೆ ಅಬ್ಸಲ್ಯೂಟ್ ಡಿಫರೆನ್ಸನ್ನು ಹೇಳಿದ್ದಾರೆ. ಅದು ಮಧ್ವರ ಸಂಕುಚಿತ ದೃಷ್ಟಿ ಅಂತ ಅವ್ರ ತಲೆನಲ್ಲಿ. ಎರಡನೆಯದ್ದು ನಿತ್ಯ ನರಕವನ್ನು ಒಪ್ತಾರೆ ಅಂತ. ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ, ನಿತ್ಯ ನರಕವನ್ನು ಯಾಕೆ ಒಪ್ತಾರೆ? ವೇದದಲ್ಲಿದೆ ಆದ್ದರಿಂದ ಒಪ್ತಾರೆ, ಉಪನಿಷತ್ತುಗಳಲ್ಲಿದೆ ಆದ್ದರಿಂದಾಗಿ ಒಪ್ತಾರೆ, ಗೀತೆಯಲ್ಲಿ ಹೇಳಿದ್ದಾನೆ ಆದ್ದರಿಂದಾಗಿ ಒಪ್ತಾ ಇರೋದು ಇಲ್ಲ. ಅದಕ್ಕೆ ವೇದಾದಿಗಳಲ್ಲಿ ತಾತ್ಪರ್ಯ ಇಲ್ಲ ಅನ್ನೋದಕ್ಕೇನು ಪ್ರೂಫ್? ನಾವು ಹೇಳಬೇಕಷ್ಟೇ, ವೇದಕ್ಕೆ ಆ ಉದ್ದೇಶ ನಿಜವಾಗಿಯೂ ಇಲ್ಲ ಅಂತ. ವೇದ ಹೇಳ್ತಾ ಇರೋದನ್ನು ಇಲ್ಲ, ವೇದಕ್ಕೆ ಆ ಉದ್ದೇಶ ಇಲ್ಲ ಅಂತ ಹೆಂಗೆ ಹೇಳೋದು ಅಲ್ವಾ? ಒಬ್ಬನಿಗೆ ಹಸಿವಾಗಿರುತ್ತೆ, ಇಲ್ಲ ಇಲ್ಲ ನಿಂಗೆ ಹಸಿವಾಗಿಲ್ಲ, ಅವನು ಹೇಳ್ತಾನೆ ಇಲ್ಲ ಇಲ್ಲ ನನಗೆ ಹಸಿವಾಗಿದೆ, ಅನ್ನ ಬೇಕು, ನೀನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ರಿ. ಎಷ್ಟು ಅಸಂಗತವು, ಅಷ್ಟು ಅಸಂಗತ. ವೇದಾದಿಗಳು, ಮಹಾಭಾರತಾದಿಗಳು, ವಿಶೇಷತಃ ಗೀತೆ ಕೊರಳು ಬಿಚ್ಚಿ ನಿತ್ಯ ನರಕ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಇಲ್ಲ ಅದಕ್ಕೆ ಅದರಲ್ಲಿ ಉದ್ದೇಶ ಇಲ್ಲ ಅಂತ ಹೇಳಿದ್ರೆ ಏನರ್ಥ?
ಒಂದು ವೇದಾದಿಗಳನ್ನು ತೊರೆದು ಬಿಡಿ, ಪೂರ್ತಿ ಬಿಟ್ಟುಬಿಡಿ, ನಾವು ವೈದಿಕರೇ ಅಲ್ಲ ಅಂತ ಹೇಳ್ಕೊಂಡ್ಬಿಡಿ. ಇದೊಂದೇ ದಾರಿ. ಅದರಿಂದಾಗಿ ವೇದ ಇದೆ. ಅದಕ್ಕೆ ನಚ ರಮಂತಿ ಅಂತ ಹೇಳಿದ್ದು. ಅಸುರ್ಯಾನ ಮತೆ ಲೋಕ ಅಂಧೇನ ತಮಸಾ ಅಂತ ಹೇಳಿ ಇರೋದು. ನಿಭೃತ ಮೋಕ್ಷ ಹೃದಯ ಯೋಗಯುಜ, ಮುಖ್ಯ ಪ್ರಾಣನಿಂದ ಆರಾಧಿಸಲ್ಪಡುವ ದೇವರ ದಾರಿಯಲ್ಲಿ ಇರುವವರು, ಮುಖ್ಯ ಪ್ರಾಣನ ಶಿಷ್ಯರಾದವರು, ಹೃದಯಂ ಅತ್ಯಂತ ಪ್ರಿಯನಾದ, ಎಲ್ಲರಿಗೂ ಒಡೆಯಲಾರದ ಹಿರಿದಾದ ಗುಟ್ಟೆನಿಸಿದ ದೇವರನ್ನು ಉಪಾಸನೆ ಮಾಡ್ತಾರೆ. ತದರಯೋಪಿ, ಆ ಮುನಿಗಳನ್ನು ಭಗವದ್ಭಕ್ತರನ್ನು ದ್ವೇಷ ಮಾಡುವವರೂ ಕೂಡ ಅಂಧಂತಮಸ್ಸಿನಲ್ಲೇ ಬೀಳ್ತಾರೆ. ಏಕೆಂದರೆ ದೇವರ ಭಕ್ತರನ್ನು ಸ್ವರೂಪತಃ ದ್ವೇಷ ಮಾಡೋದು ಅಂತಂದರೆ ದೇವರನ್ನು ದ್ವೇಷ ಮಾಡಿದಂತೆಯೇ. ಆದ್ದರಿಂದ ಇದು ನಿನ್ನೆ ಮಾಡಿದ ಮೊದಲನೆಯ ಶ್ಲೋಕದ ಸಾರ. ಇನ್ನು ಎರಡನೆಯದ್ದು, ಸ್ಮರಣಾತ್ ಸ್ವನುರಾಗ ತದ್ಭವಾನ್ ಉರಗೇಂದ್ರ ಭೋಗ ದಂಡ ವಿಷಕ್ತ ಧಿಯ ವಯಮಪಿತೇ ಸಮಾಸದೃಶೋ ಅಂಘ್ರಿತರೋಜ ಸುಧಾಂ ಕ ಇಹನು ವೇದ ವಕ್ತುಮಪೇತ ಜನ್ಮಲಯೋ ಯತ ಉದಗಾದೃಶಿರನು ದೇವಗಣ ಉಭಯೇ. ಇದು ಎರಡನೆಯ ಮಂತ್ರ. ನಿನ್ನೆ ಅರ್ಧ ಆಗಿತ್ತು, ಮೊದಲಿಂದಲೇ ಇದನ್ನು ವಿವರಿಸ್ತೇನೆ. ದೇವರು ನಮ್ಮನ್ನು ಪ್ರೀತಿಸೋದು ಯಾವುದರಿಂದ? ದೇವರಿಗೆ ನಾವು ಕೊಡುವ ವಸ್ತುವಿಂದ ಏನು ಪ್ರಯೋಜನ? ಯಾವ ಪ್ರಯೋಜನವೂ ಇಲ್ಲ. ಯಾಕೆಂದರೆ ದೇವರ ಹೊಟ್ಟೆ ಪ್ರಾಕೃತವಾದದ್ದಲ್ಲ. ಅದರಿಂದಾಗಿ ನಾವು ಅವನಿಗೆ ಊಟ ಹಾಕಬೇಕಾಗಿಲ್ಲ. ನಾವು ಕೊಡುವ ಹೂವು, ಗಂಧ, ತುಳಸಿ ಯಾವುದೂ ಬೇಡ ಅವನಿಗೆ. ವಸ್ತುತಃ ದೇವತೆಗಳಿಗೆ ನಮ್ಮ ಮೈ ವಾಸನೆ ಆಗೋದಿಲ್ಲ. ಮನುಷ್ಯ ಗಂಧಾಪನೋದಾರ್ಥ ಒಂದು ಪೂಜೆ ಇದೆ. ಪೂಜೆಯಲ್ಲಿ ಒಂದು ಅಂಗ ಮನುಷ್ಯ ಗಂಧಾಪನೋದಾರ್ಥಂ ಅಂತ ಹೇಳಿ ಒಂದು ವಿಧಿ ಇದೆ. ಆದ್ದರಿಂದ ನಮ್ಮಿಂದ ಅವರು ಏನೂ ಎಕ್ಸ್ಪೆಕ್ಟ್ ಮಾಡೋಲ್ಲ, ನಮ್ಮಿಂದೇನೂ ಆಗೋಲ್ಲ. ಅವರ ಗುಣವನ್ನು ನೆನೆದರೆ ಅದು ಅವರಿಗೆ ಅನ್ನ ಇದ್ದ ಹಾಗೆ. ಉಪನಿಷತ್ತಿನಲ್ಲಿ ಸಪ್ತಾನ್ನ ವಿದ್ಯೆ ಅಂತ ಒಂದು ಬರುತ್ತೆ. ಇಡೀ ಜಗತ್ತಿನಾದ್ಯಂತ ತುಂಬಿರುವವುಗಳು 7 ತರಹದ ಅನ್ನಗಳು ಅಂತ. ಅದರಲ್ಲಿ ತ್ರೀಣ್ಯಾತ್ಮನೇ ಕುರುತಾ ಅಂತಾರೆ. 3 ಅವನಿಟ್ಕೊಂಡಂತೆ: ಮಾತು, ಮನಸ್ಸು, ದೇಹ. ದೇಹದ ಕ್ರಿಯೆ ದೇವರಿಗೆ ಅರ್ಪಣೆ ಮಾಡೋದು ಅಂದರೆ ನಿವೇದನೆ ಮಾಡೋದು, ಮನಸ್ಸಿನಲ್ಲಿ ದೇವರನ್ನು ಚಿಂತನೆ ಮಾಡೋದು, ಹಾಗೆ ಮಾತಿನಿಂದ ದೇವರನ್ನು ಕೊಂಡಾಡೋದು. ಇವು ನನ್ನ ಅನ್ನ ಅಂತ, ದೇವರ ಅನ್ನ ಅಷ್ಟೆ. ಉಳಿದದ್ದೆಲ್ಲ ಉಳಿದವರಿಗೆ. ದುವೇ ದೇವಾನ ಭಾಜಯತ್ ಅಂತ. ಹೀಗೆ 7 ಅನ್ನಗಳಲ್ಲಿ ಅತ್ಯಂತ ಮುಖ್ಯವಾದ ಮಾತು ಮತ್ತು ಮನಸ್ಸು ಅಂತನ್ನುವ ಅನ್ನವನ್ನು ಅವನು ಸ್ವೀಕಾರ ಮಾಡ್ತಾನೆ. ಅಂದರೆ ದೇವರ ಗುಣಾನುಸಂಧಾನ ಅನ್ನೋ ದೇವರಿಗೆ ಅನ್ನ ಇದ್ದ ಹಾಗೆ. ವಿಷ್ಣು ಸಹಸ್ರನಾಮ ಅನ್ನೋ ದೇವರ ಅನ್ನ, ಅಥವಾ ವಿಷ್ಣು ಸಹಸ್ರನಾಮದ ಮೂಲಭೂತವಾದ ಬೃಹತಿ ಸಹಸ್ರ ಅನ್ನೋ ದೇವರಿಗೆ ಅನ್ನ ಅಂತೆ. ಹೀಗಾಗಿ ಸ್ಮರಣಾತ್ ಸ್ವನುರಾಗ, ನೆನಪಿಸಿಕೊಂಡದ್ದರಿಂದ ಪ್ರೀತಿಯನ್ನು ಬೀರುವವ. ಉರಗೇಂದ್ರ ಭೋಗ ದಂಡ ವಿಷಕ್ತ ಧಿಯ ವಯಮಪಿ ತೇ. ನೀನು ಮತ್ತು ನಿನ್ನ ದೇಹವನ್ನು ಹೇಗೆ ಚಿಂತನೆ ಮಾಡ್ತೇವೆ ನಾವು? ಉರಗೇಂದ್ರ ಭೋಗ ದಂಡ ವಿಷಕ್ತ ಧಿಯ. ಹಾವಿನ ದೇಹ ಮತ್ತು ಹಾವಿನ ದೇಹದ ಕೋಲು ಎರಡೂ ಒಂದೇ.
ಹಾವನ್ನು ಕುಂಡಲಿ ಅಂತ ಕರೀತಾರೆ. ಕುಂಡಲಿ ಅಂದ್ರೇನು? ಹಾವು ತನ್ನ ದೇಹವನ್ನು ಸುರಳಿ ಸುತ್ತಿ ಕೂಡುತ್ತೆ ಅಂತ. ಕುಂಡಲ ಅಂದರೆ ಸುರುಳಿ. ಹಾವು ತನ್ನ ಮೈಯನ್ನು ಸುರುಳಿ ಸುತ್ತಿ ಕೂತ್ಕೊಳ್ಳುತ್ತೆ. ಸುರುಳಿ ಯಾವುದು, ಹಾವು ಯಾವುದು? ಹಾವೇ ಸುರಳಿ. ಸುರುಳಿಗೂ ಹಾವುಗೂ ಡಿಫ್ರೆನ್ಸ್ ಇಲ್ಲ. ಆದರೂ ಹಾವು ಸುರುಳಿ ಸುತ್ತಿ ಕೂತಿತು ಅಂತ ಭೇದೇನ ವ್ಯವಹಾರ ಮಾಡ್ತೇವೆ. ಅಲ್ಲಿ ಹೇಳಲಿಕ್ಕೆ ಮಾತ್ರ ಭೇದ, ವಸ್ತುತಃ ಸುರುಳಿಯೇ ಹಾವು, ಹಾವೇ ಸುರುಳಿ. ಇದನ್ನು ವೇದವ್ಯಾಸರು ತಮ್ಮ ಬ್ರಹ್ಮಸೂತ್ರದಲ್ಲಿಯೂ ಕೂಡ ಹೇಳಿದ್ದಾರೆ, ಅಹಿಕುಂಡಲಾಧಿಕರಣದಲ್ಲಿ. ಅಹಿಹಿ ಕುಂಡಲಂಚ ಅಹಿರೇವ. ಹಾವು ಮತ್ತು ಹಾವಿನ ದೇಹದ ಸುರಳಿ ಎರಡೂ ಕೂಡ ಹಾವೇ ಹೇಗೋ ಆ ರೀತಿ ದೇವರು ದೇವರ ದೇಹ ಎರಡೂ ಒಂದೇ. ಹಾಗೆ ದೇವರ ದೇಹ ದೇವರ ಪ್ರಜ್ಞೆ ಎರಡೂ ಕೂಡ ಒಂದೇ. ಅಂದರೆ ಸದಾ ಜ್ಞಾನ ಸ್ವರೂಪ ದೇವರು. ಆ ದೇವರಲ್ಲಿ ನಾವು ಚಿಂತನೆಯನ್ನು ಮಾಡಬೇಕಾದರೆ ದೇವರು ಮತ್ತು ದೇವರ ಗುಣ ಎರಡೂ ಒಂದೇ ಅಂತ ಚಿಂತನೆ ಮಾಡ್ತೇವೆ. ಯಾಕೆ ಅಂದರೆ ವೇದಾದಿಗಳು ನಮಗೆ ಇದನ್ನು ಹೇಳಿವೆ. ವಯಮಪಿ ಸಮಾಸದೃಶಃ. ನಾವು ದೇವರನ್ನು ನೋಡ್ತೇವೆ, ಅದರಿಂದಾಗಿ ನೋಡಿದೆವು ಅಂತ ಹೇಳ್ತೇವೆ. ಆದರೆ ಅಸಮದೃಶಃ, ದೇವರನ್ನು ನೋಡಿಲ್ಲ. ಅಸಮದೃಶಃ, ದೇವರನ್ನು ಪೂರ್ತಿಯಾಗಿ ನೋಡಿದ್ದೇವೆ. ಹೌದಾ? ನೋಡಿದ್ದೀರಾ? ಹೌದು, ಸರ್ವಗುಣಪೂರ್ಣ. ಒಂದೊಂದೇ ಗುಣಗಳು ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಅಸಮದೃಶ. ನಾವು ಸಮ ಅಂದರೆ ಪೂರ್ಣ ಅಂತ ಅರ್ಥ. ದೇವರನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇವೆ, ಆದರೆ ಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ. ಯಾಕೆಂದರೆ ನಾವು ಸರ್ವಜ್ಞರಲ್ವಾ? ಯಾರು ಸರ್ವಜ್ಞರು? ಎಲ್ಲರೂ ಸರ್ವಜ್ಞರೇ. ಯಾಕೆ? ಸರ್ವ ಅಂತ ಎಲ್ಲರಿಗೂ ಗೊತ್ತಿದೆಯೋ ಇಲ್ವೋ? ಎಲ್ಲ ಅಂತ ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ? ಈ ಹಿನ್ನೆಲೆಯಲ್ಲಿ ಎಲ್ಲರೂ ಸರ್ವಜ್ಞರು. ಆದರೆ ನಾವು ಸರ್ವಜ್ಞರಲ್ಲ. ಯಾಕೆ ಅಂತಂದರೆ ಎಲ್ಲ ಅಂತಂದರೆ ಯಾವುದು ಅಂತ ಹೇಳಲಿಕ್ಕೆ ಗೊತ್ತಿಲ್ಲ ನಮಗೆ. ಮತ್ತು ಒಂದು ವಸ್ತುವಿನ ಎಲ್ಲ ವಿಶೇಷಗಳನ್ನೂ ತಿಳಿಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಅಸರ್ವಜ್ಞರು. ಸರ್ವಜ್ಞರೂ ಹೌದು, ಅಸರ್ವಜ್ಞರೂ ಹೌದು. ಎಲ್ಲವನ್ನು ತಿಳಿದಿದ್ದೇವೆ ಅನ್ನೋದು ಹೌದು, ಎಲ್ಲವನ್ನು ತಿಳಿದಿಲ್ಲ ಅನ್ನೋದು ಹೌದು. ದೇವರ ಬಗೆಗೂ ಕೂಡ ಸಾಮಾನ್ಯ ವಸ್ತುವಿನ ಬಗೆಗೆ ಹಾಗಾದರೆ ಗಂಟೆ ಗೊತ್ತಿಲ್ವೇ ನಮಗೆ? ಗೊತ್ತಿದೆ. ಮೇಜು ಗೊತ್ತಿಲ್ವೇ? ಪುಸ್ತಕ ಗೊತ್ತಿಲ್ವೇ? ಗೊತ್ತಿದೆ. ಆದರೆ ಆ ಪುಸ್ತಕದಲ್ಲಿಯೇ ವಿಶೇಷವಾದದ್ದನ್ನು ಕೇಳಿದ್ರೆ ನಮಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ವಿಷಯ ಅಲ್ಲ, ಆ ವಸ್ತು ಸ್ವರೂಪ. ಈ ಬೈಂಡು ಯಾವುದರಿಂದ ಮಾಡಿರ್ತಾರೆ, ಕವರ್ ಪೇಜಿಗೆ ಕಲರ್ ಎಲ್ಲಿಂದ ಬಂತು, ಆ ಕಲರ್ ಕಾಂಬಿನೇಷನ್ ಹೇಗೆ, DTP ಯಾವುದರಿಂದ ಮಾಡಿರ್ತಾರೆ, ಅದರ ಹಿಂದೆ ಇರೋ ಸಾಫ್ಟ್ವೇರ್ ಏನು, ಆ ಸಾಫ್ಟ್ವೇರಿನ ಸ್ವರೂಪ ಏನು, ಎಷ್ಟು ನಮಗೇನು ಗೊತ್ತಿಲ್ಲ. ಗೊತ್ತಿಲ್ವಾ? ಪುಸ್ತಕ ಅಂತ ಗೊತ್ತಿಲ್ವಾ? ಈ ಪುಸ್ತಕ ಆಗಲಿಕ್ಕೆ ಹಲವಾರು ಯಂತ್ರಗಳು ಬೇಕು ಅನ್ನೋದು ಗೊತ್ತಿಲ್ವೇ? ಒಂದೊಂದು ಈ ಪುಸ್ತಕ ಆಗಲಿಕ್ಕೆ ಎಷ್ಟು ಜನ ತಂತ್ರಜ್ಞರ ಪರಿಶ್ರಮ ಇದೆ ಅಂತ ಗೊತ್ತಿಲ್ವೇ? ಈ ಪುಸ್ತಕ ಯಾವ ಯಂತ್ರದಿಂದ ಬೈಂಡ್ ಆಯಿತು ಅಂತ ಹೇಳಿ ಗೊತ್ತಿರತ್ತೆ, ಯಾವ ಯಂತ್ರ ಅಂತ ಗೊತ್ತಿರಲ್ಲ. ಇದರಲ್ಲಿ ಆ ಬಂಧನ ಮಾಡಿರತಕ್ಕಂತಹ ರಜ್ಜು ದಾರ ಯಾವುದು ಅಂತ ಗೊತ್ತಿರಲ್ಲ. ಆ ದಾರದ ಸ್ವರೂಪ ಏನು, ಆ ದಾರ ಹೇಗೆ ಹುಟ್ಟತ್ತೆ, ಆ ದಾರ ಯಾವ ಗಿಡದಿಂದ ಹುಟ್ಟತ್ತೆ, ಆ ಗಿಡದ ಸ್ವರೂಪ ಏನು, ಆ ಗಿಡದ ದೇಶ ಯಾವುದು, ಆ ಗಿಡದ ಕಾಲ ಯಾವುದು, ಏನು ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿದೆ. ಪುಸ್ತಕ ಅಂತ ಗೊತ್ತಿದೆ, ಹೀಗೆ ಮುಟ್ಟಬೇಕು ಅಂತ ಗೊತ್ತಿದೆ. ಇದು ದಾರ ಅಂತ ಗೊತ್ತಿದೆ, ದಾರದ ವಿಷಯತೆ ಗೊತ್ತಿಲ್ಲ. ಇದು ಬೈಂಡು ಅಂತ ಗೊತ್ತಿದೆ, ಬೈಂಡಿನ ವಿಷಯತೆ ಗೊತ್ತಿಲ್ಲ. ಕಾಗದ ಅಂತ ಗೊತ್ತಿದೆ, ಅದರ ಕಾಗದದ ಹಿನ್ನೆಲೆ ಏನು ಗೊತ್ತಿಲ್ಲ. ಜಡವಸ್ತುವಿನ ಬಗೆಗೆ ಹೀಗಿರಬೇಕಾದ್ರೆ ಇನ್ನು ದೇವರ ಬಗೆಗೆ? ಅದಕ್ಕೆ ಹೇಳಿದ್ರು ಅಸಮದೃಶಃ ಅಂತ. ನಾವು ದೇವರನ್ನು ತಿಳಿದಿದ್ದೇವೆ ಅನ್ನೋದು ಹೌದು, ಆದರೆ
ದೇವರನ್ನು ತಿಳಿದಿಲ್ಲ ಅನ್ನುವುದು ಹೌದು. ಅದನ್ನು ಆಚಾರ್ಯರು ಹೇಳ್ತಾರೆ, ಉರಗೇಂದ್ರ ಭೋಗ ದಂಡೆ ವಿಷಕ್ತ ಬುದ್ಧಿ ತೇ ಅಂಗ್ರಿ ತರೋಜ ಸುಧಾಂ ವಯಮಪಿ ಸಮಾಸಮದೃಶಃ ಸರ್ವಮಾಹಾತ್ಮ್ಯಸ್ಯ ವೇದೈರಪಿ ವಕ್ತುಮಶಕ್ಯತ್ವಾತ್ ಅಸಮದೃಶಃ ವೇದಗಮ್ಯ ಮಾಹಾತ್ಮ್ಯಸ್ಯಾಪಿ ವೇದೈರೇವ ಗಮ್ಯತ್ವಾತ್ ಸಮದೃಶಃ. ದೇವರನ್ನು ತಿಳಿದಿದ್ದೇವೆ ಯಾವುದರ ಮೂಲಕ? ವೇದದ ಮೂಲಕ. ಹೀಗಾಗಿ ಸಮದೃಶಃ. ದೇವರನ್ನು ತಿಳಿದಿಲ್ಲ. ಯಾಕೆ? ನಮ್ಮ ಮಿತಿ ಇರೋದರಿಂದ, ಮತ್ತು ವೇದವೂ ಪೂರ್ತಿ ಹೇಳದೇ ಇರೋದರಿಂದ. ಎರಡೂ ಕೂಡ ನಾವು ಹೌದು. ಅದರಿಂದ ನಿನ್ನ ಬಗ್ಗೆ ಯಾರು ಹೇಳ್ಕೊಳ್ಬೇಕು? ನೀನೇ ಹೇಳ್ಕೊಳ್ಬೇಕು. ಕೋಹಿ ಅಸ್ಮಾನ್ ಸ್ತ್ವಾಂಚ ಋತೆ ಅಪೇತ ಜನ್ಮಲಯ. ನಮಗೂ ಹುಟ್ಟು ಇಲ್ಲ, ಸಾವು ಇಲ್ಲ. ನಿನಗೂ ಹುಟ್ಟು ಇಲ್ಲ, ಸಾವು ಇಲ್ಲ. ಆದರೆ ನಾವು ಹುಟ್ಟಿದ್ದೇವೆ, ಸತ್ತಿದ್ದೇವೆ ಅಂತ ಭ್ರಮಿಸ್ತೇವೆ. ನಿನಗೆ ಆ ಭ್ರಮೆ ಇಲ್ಲ. ಇಷ್ಟೇ ವ್ಯತ್ಯಾಸ. ಅದರಿಂದಾಗಿ ಯತ ಉದಗಾತ್ ಉತ್ಪತ್ತಿಮಾನೇವ ರುಚಿರ್ಬ್ರಹ್ಮ. ಇದು ಬಹಳ ಮುಖ್ಯ. ಈ ಡೆಪ್ತು ಬಹಳ ಜನರಿಗೆ ಅರ್ಥ ಆಗಿಲ್ಲ. ನಮ್ಮ ಪಲಿಮಾರ ಸ್ವಾಮಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಮಹಾಭಾರತವು ವೇದಕ್ಕಿಂತ ಮಿಗಿಲಾದದ್ದು ಅಂತ. ಅದು ಅವರು ಉಪನ್ಯಾಸದಲ್ಲಿ ಅಷ್ಟೇ ಹೇಳಬೇಕಾಗತ್ತೆ. ಅದರ ಬಗ್ಗೆ ಒಬ್ಬರು ಪುಟಗಟ್ಟಲೆ ವಿಮರ್ಶೆ ಮಾಡಿದರು. ಇದು ಸಾಧ್ಯವೇ ಇಲ್ಲ. ಅಪೌರುಷೇಯವಾದ ವೇದ ಎಲ್ಲಿ? ಕಟ್ಟುಕಥೆಯನ್ನು ಹೇಳುವ ಮಹಾಭಾರತವೆಲ್ಲಿ? ಮಹಾಭಾರತವೆಂಬ ಕಥೆಗಳ ಕಂತೆ ಅಪೌರುಷೇಯವಾದ ವೇದಕ್ಕೆ ಸಮವೇ ಅಂತ. ಅವ್ರಿಗೆ ಗೊತ್ತಿಲ್ಲ ವೇದ ಅನ್ನೋದು ಥಿಯರಿ, ಮಹಾಭಾರತ ಅನ್ನೋದು ಪ್ರಾಕ್ಟಿಕಲ್. ವೇದದ ಮಿತಿ ಇದೆ. 3 ಅರ್ಥವನ್ನು ವೇದ ಹೇಳುತ್ತೆ. ಭಾರತ ಅನ್ನೋದು 10 ಅರ್ಥವನ್ನು ಹೇಳುತ್ತೆ. ವಿಷ್ಣು ಸಹಸ್ರನಾಮದ ಒಂದೊಂದು ನಾಮವೂ ಕೂಡ 100 ಅರ್ಥಗಳನ್ನು ಒಳಗೊಂಡಿದೆ. ವೇದ ಅನ್ನೋದು ಅಪೌರುಷೇಯ, ನಿಜ. ಅಪೌರುಷೇಯ ಅನ್ನುವ ದೃಷ್ಟಿಯಲ್ಲಿ ನೋಡಿದಾಗ ವೇದ ಮಿಗಿಲು. ಆದರೆ ವೇದವ್ಯಾಸರ ಆತ್ಮದರ್ಶನದಿಂದ ರೂಢವಾದ ಬರವಣಿಗೆ. ಆದ್ದರಿಂದ ವೇದ ಅನ್ನೋದಕ್ಕಿಂತ ಲೌಕಿಕ ವೇದ ಮಹಾಭಾರತ ಮಿಗಿಲು. ಮತ್ತು ವೇದದ ಆಶಯವನ್ನು ಮಹಾಭಾರತ ಇಲ್ಲದೆ ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ಮಹಾಭಾರತ ವೇದವನ್ನು ವ್ಯಾಖ್ಯಾನ ಮಾಡಿದೆ, ಆದರೂ ಕೂಡ ವೇದಕ್ಕಿಂತ ಮಿಗಿಲಾಗಿ ನಿಂತಿದೆ. ಈ 2 ವಿಚಿತ್ರವಾದ ವಿರುದ್ಧವಾದ ಗುಣಗಳ ಸಮ್ಮಿಳನ ಮಹಾಭಾರತದಲ್ಲಿ ಇದೆ. ಮಹಾಭಾರತದ ಗುಣಗಳನ್ನು ಎಷ್ಟು ಅಂತ ಹೇಳೋಣ. ವೇದ ಅರ್ಥ ಆಗಲಿಲ್ಲ ಅಂದರೆ ಅರ್ಥವೇ ಆಗಲಿಲ್ಲ. ಆದರೆ ಮಹಾಭಾರತ ಹಾಗಲ್ಲ. ಅರ್ಥ ಆದಾಗ ಅನಿಸಿರುತ್ತೆ, ಆದರೆ ಆಳವಾಗಿ ಅರ್ಥ ಆಗಿರಲ್ಲ. ಮಹಾಭಾರತವನ್ನು ಇಷ್ಟು ನೋಡಿ ಮುಗಿಸಿದೆವು ಅಂತ ಹೇಳುವವರು ಯಾರೂ ಇಲ್ಲ. ಮಹಾಭಾರತ ಅನ್ನೋ ದೇವತೆಗಳ ಸಾಧನವನ್ನು ಸ್ಫುಟವಾಗಿ ಹೇಳುತ್ತೆ. ವೇದ ದೇವತೆಗಳ ಸಾಧನೆಯನ್ನು ಸ್ಫುಟವಾಗಿ ನಮಗೆ ತಿಳಿಯುವಂತೆ ಹೇಳಲ್ಲ. ಯದ್ಯಪಿ ವೇದ ಅನ್ನೋದು ವ್ಯಾಖ್ಯೇಯ, ಮಹಾಭಾರತ ಅನ್ನೋದು ವ್ಯಾಖ್ಯಾನ. ಒಂದು ಮೂಲ, ಇನ್ನೊಂದು ಕಾಮೆಂಟ್ರಿ. ಆದರೂ ವೇದ ಹೇಳದ ಸಂಗತಿಗಳನ್ನೆಲ್ಲ ಮಹಾಭಾರತ ಹೇಳಿದೆ. ಅದ್ಯಾವುದು ಅಂತ ಹೇಳಿ ನಂತರ ನೋಡೋಣ. ಇಷ್ಟು ಸಾಕು. ಆದರೆ ಇಷ್ಟನ್ನು ಯಾರು ವಿವರಣೆ ಮಾಡೋದು? ಅದರಿಂದಾಗಿ ಮಹಾಭಾರತಕ್ಕೂ ಮತ್ತು ವೇದಕ್ಕೂ ಹೋಲಿಕೆಯೇ ಇಲ್ಲ ಅಂತ ಹೇಳಿದವರು ಅವರು ಬರೆದಿದ್ದರು. ಅವರಿಗೆ ಎಲ್ಲಿಯಾದರೂ ಸಿಕ್ಕಿದರೆ ಹೇಳಬೇಕು ಅಂತ ಇದೆ. ಮಹಾಭಾರತ ಅಪೌರುಷೇಯ ಅಲ್ಲ ನಿಜ, ಆದರೆ ಮಹಾಪೌರುಷೇಯ.
ಮಹಾಪುರುಷನಾಗಿರುವ ವೇದವ್ಯಾಸರು ರಚನೆ ಮಾಡಿದ್ದು. ಮತ್ತು ವೇದವ್ಯಾಸರಿಲ್ಲದೆ ಹೋದರೆ ವೇದಗಳು ಬರ್ತಾ ಇರಲಿಲ್ಲ, ನಮಗೆ ಸಿಗ್ತಾ ಇರಲಿಲ್ಲ. ಅವರು ವೇದವನ್ನು ನೋಡಿ ವೇದವನ್ನು ಉಳಿದವರು ಅರ್ಥ ಮಾಡಿಕೊಳ್ಳಿ ಅಂತ ಮಹಾಭಾರತ ರಚನೆ ಮಾಡಿದ್ದಾರೆ. ಅದರಿಂದಾಗಿ ವೇದ ಅನ್ನೋದು ಎಲ್ಲರಿಗೂ ತಲುಪೋಲ್ಲ. ಅದು ಹೆಂಗೆ ತಲುಪಲ್ಲ? ಇವತ್ತಿನ ಟೆಕ್ನಾಲಜಿ ಜಾಸ್ತಿ ಇದೆ, ಟೆಕ್ನಿಕಲಿ ಎಲ್ಲರಿಗೂ ತಿಳಿಯುತ್ತೆ. ಹೌದು, ಅದರ ಅರ್ಥ ಆಗಬೇಕಲ್ಲ, ಅದರ ಪದಗಳ ಅರ್ಥ ಆಗಬೇಕು, ಅದರ ಭಾವನೆಯ ಅರ್ಥ ಆಗಬೇಕು, ಅದು ನಮ್ಮ ಮನಸ್ಸಿಗೆ ಮುಟ್ಟಬೇಕು. ಆದರೆ ಮಹಾಭಾರತ ಹಾಗಲ್ಲ, ಸರ್ವಾಧಿಕಾರಿಕ. ಹಲವಾರು ರೀತಿಯಿಂದ ಮಹಾಭಾರತ ಅಂತನ್ನೋದು ವೇದಕ್ಕಿಂತ ಮಿಗಿಲು. ಅದಕ್ಕೆ ವೇದಾದಪಿ ಪರಂಚಕ್ರೆ ಅಂದರು. ವೇದಕ್ಕಿಂತಲೂ ಮಿಗಿಲಾದದ್ದು ಮಹಾಭಾರತ ಅಂತ ವೇದವ್ಯಾಸರದ್ದೇ ಮಾತು. ಇತಿಹಾಸ ಪುರಾಣಾಭ್ಯಾಂ ವೇದಂ ತಂಪ ಬ್ರಹ್ಮಯೇ ತಂದರು. ಆಮೇಲೆ ಮಹಾಭಾರತ ಅಂತನ್ನೋದು ಬ್ರಹ್ಮದೇವರಿಗೂ ಪೂರ್ತಿ ನಿಲುಕದ್ದು. ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೇಪಿ ಜಾನತೆ ಬಹ್ವರ್ಥಂ ಋಷಯಸ್ತತ್ತು ಭಾರತಂ ಪ್ರವದಂತಿ. ಈ ಹಿನ್ನೆಲೆಯಲ್ಲಿ ಅದು ಎಲ್ಲಕ್ಕಿಂತ ಮಿಗಿಲು ಮಹಾಭಾರತ ಅನ್ನೋದು. ಆದರೆ ಫಸ್ಟ್ ಅಟೆಂಪ್ಟಿನಲ್ಲಿ ವೇದವ್ಯಾಸರು ಯಾಕೆ ಪ್ರಮಾಣ ಅಂದರೆ ವೈದಿಕರಾದ್ದರಿಂದಾಗಿ ಪ್ರಮಾಣ ಅಂತ. ವಿದ್ಯಾರ್ಥಿಗಳು ಆರಂಭದಲ್ಲಿ ಕಲೀಲಿಕ್ಕೆ ಅಂತ ಬಂದಾಗ ವೇದವ್ಯಾಸರು ಪ್ರಮಾಣ. ಯಾಕೆ ಅಂದರೆ ವೇದದಲ್ಲಿರೋದನ್ನು ಹೇಳೋದ್ರಿಂದ ಅನ್ಬೇಕಂತೆ. ಆಮೇಲೆ ವೇದವ್ಯಾಸರು ಸ್ವತಃ ಪ್ರಮಾಣ ಅಂತ ಸಿದ್ಧ ಆಗೋದು. ಆಮೇಲೆ ಮುಖ್ಯ ಪ್ರಾಣ ಅಥವಾ ಬ್ರಹ್ಮದೇವರು ಸ್ವತಃ ಪ್ರಮಾಣ ಅಂತ ಸಿದ್ಧ ಆಗೋದು. ಇಲ್ಲ ಅಂದರೆ ಇದು ಗೊತ್ತಾಗೋಲ್ಲ. ಅದರಿಂದಾಗಿ ಸಮಾಸಮದೃಜ ಅಂದರು. ಈ ತರಹದ ದೇವರನ್ನು ದೇವರಲ್ಲದೆ ಇನ್ಯಾರು ಹೇಳಲಿಕ್ಕೆ ಸಾಧ್ಯ? ಯಾರು ಹೇಳಲಿಕ್ಕಾಗಲ್ಲ. ಈ ಜಗತ್ತಿನ ಮೊದಲ ಜ್ಞಾನಿ ಬ್ರಹ್ಮ ಇವನಿಂದಲೇ ಹುಟ್ಟಿದ್ದು. ಆಮೇಲೆ ಅನುದೇವಗಣ ಉಭಯೇ, ಬ್ರಹ್ಮದೇವರಾದ ಮೇಲೆ ಎರಡು ತರಹದ ದೇವಗಣಗಳು ಹುಟ್ಟಿದವು. ಪ್ರಾಪ್ತ ಪದಾಹ ಪ್ರಾಪ್ಯ ಪದಾಹ. ಬ್ರಹ್ಮ ಪದವಿಯನ್ನು ಅವರವರ ಪದವಿಯನ್ನು ಪಡೆದವರು, ಪದವಿಯನ್ನು ಪಡೆಯಲು ಇರುವವರು. ಈಗ ಋಜುಯೋಗಿಗಳಿದ್ದಾರೆ, ಋಜುಗಳು 100 ಜನ ಇದ್ದಾರೆ. 100ನೇ ಋಜು ಯಾರು? ಬ್ರಹ್ಮದೇವರು. 99ನೆಯ ಋಜು ಯಾರು? ಮುಖ್ಯ ಪ್ರಾಣ. 98ನೆಯ ಋಜು ಯಾರು? ಲಾತವ್ಯ. ಭವ್ಯ, ಗವ್ಯ ಇವರೆಲ್ಲರೂ ಕೂಡ ಋಜುಯೋಗಿಗಳು. ಇಲ್ಲಿ ಮೊದಲನೆಯ ಮೆಟ್ಟಿಲಲ್ಲಿ ನಿಂತಿರುವ, ಇನ್ನೇನು 100ನೇ ಮೆಟ್ಟಿಲಲ್ಲಿ ನಿಂತು ಬಿಟ್ಟಿದ್ದಾರೆ ಸಾಧನೆ ಮಾಡಿ. ಬ್ರಹ್ಮದೇವರು ಮುಕ್ತರಾಗ್ಬಿಡ್ತಾರೆ. ಬ್ರಹ್ಮದೇವರು ಮುಕ್ತರಾದ ಮೇಲೆ ಈ ಮುಖ್ಯ ಪ್ರಾಣ ಮುಂದಿನ ಬ್ರಹ್ಮ, ಲಾತವ್ಯ ಮುಂದಿನ ಮುಖ್ಯ ಪ್ರಾಣ, ಮುಂದಿನ ಲಾತವ್ಯ ಈ ಹಿಂದೆ ಬರೋರು. ಅಂದರೆ ಬ್ರಹ್ಮ ಪದವಿಯನ್ನು ಏರಲಿಕ್ಕೆ 99 ಮೆಟ್ಟಿಲುಗಳನ್ನು ಏರಬೇಕು. 100ನೇ ಮೆಟ್ಟಿಲಲ್ಲಿ ಬ್ರಹ್ಮ. ಆ ಬ್ರಹ್ಮ ಮುಕ್ತ ಆದಮೇಲೆ ಇಲ್ಲಿ ಹೊಸ ರುಜುಯೋಗಿ ಬರ್ತಾನೆ 100ನೇವನಾಗಿ. ಅವನು 100 ಕಲ್ಪಗಳ ತನಕ ಸಾಧನೆ ಮಾಡಿ ಬ್ರಹ್ಮನಾಗಿ ದೇವರನ್ನು ಪಡಿತಾನೆ. ಹಾಗೆ ರುದ್ರ ಪದವಿಗೆ ಯೋಗ್ಯನಾದ ಜೀವರ ಗಣ ಇದೆ. ಆ ರುದ್ರ ಪದವಿಗೆ ಯೋಗ್ಯನಾಗಿ ರುದ್ರ ಪದವಿಗೆ ಬರಲಿಕ್ಕೆ ತಪಸ್ಸು ಮಾಡ್ತಾ ಇರುವವನನ್ನು ಉಗ್ರ ಅಂತ ಕರೀತಾರೆ. ಉಗ್ರ. ಹೀಗೆ ಪ್ರತಿಯೊಂದು ಪದವಿಗೆ ಆಯಾ ಯೋಗ್ಯತೆ ಇರುವ ಜೀವರು ಇರ್ತಾರೆ. ಪ್ರತಿಯೊಂದು ಪದವಿಗೂ ಇರ್ತಾರೆ. ಇಂತಹ ಪದವಿಗೆ ಇರೋದಿಲ್ಲ ಅಂತಿಲ್ಲ. ಹಾಗೆ ದೈತ್ಯರಿಗೂ ಹಾಗೆ ಇರ್ತಾರೆ. ಕಲಿ ಪದವಿಗೆ ಯೋಗ್ಯನಾದವನಿರ್ತಾನೆ. ಮಾರೀಚನ ಪದವಿಗೆ ಕಾಯ್ತಾ ತಪಸ್ಸು ಮಾಡ್ತಾ ಇರುವವರು ಇರ್ತಾರೆ. ಹೀಗೆ ಈ
ಜೀವರು ಈ ಲೋಕದಲ್ಲಿ ಬಂದು ಅವರವರಿಗೆ ಮೀಸಲಾದ ಸಾಧನೆಯನ್ನು ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅವ್ಯಕ್ತದಿಂದ ಬರ್ತಾರೆ, ವ್ಯಕ್ತ ಆಗ್ತಾರೆ, ಮತ್ತೆ ಅವ್ಯಕ್ತದೆಡೆಗೆ ಹೋಗ್ತಾರೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ. ಹಾಗೆ ಹುಟ್ಟಕ್ಕಿಂತ ಮೊದಲು ಅವರು ಎಲ್ಲಿದ್ದರು ನಮಗೆ ಗೊತ್ತಿಲ್ಲ. ಹುಟ್ಟಿದಾಗ ಈ ದೇಹದ ಮೂಲಕ ಅಭಿವ್ಯಕ್ತ ಆಗ್ತಾರೆ, ಅವ್ರು ನಿಜವಾಗಿಯೂ ಏನು ನಮಗೆ ಗೊತ್ತಾಗಲ್ಲ. ಹುಟ್ಟಿದ ಮೇಲೆ ಕೆಲವು ಕಾಲ ಈ ದೇಹದ ಮಾಧ್ಯಮದಲ್ಲಿ ತೋರಿ ಎಲ್ಲೋ ಹೊರಟೋಗ್ತಾರೆ, ಯಾರಿಗೂ ಗೊತ್ತು. ಹಾಗೆ ಇಡೀ ಬ್ರಹ್ಮಾಂಡದ ವ್ಯವಸ್ಥೆ ಆಗ್ತಾ ಇರುತ್ತೆ. ಈ ಮೂರೂ ಜನರನ್ನು ತಿಳಿದವ ಅವನು ಮಾತ್ರ. ಆದ್ದರಿಂದಾಗಿ ಹೇಳಿದ್ದು ಉಭಯೇ ದೇವಗಣ. ಅದನ್ನು ಆಚಾರ್ಯರು ಹೇಳಿದ್ರು ಪ್ರಾಪ್ತ ಪದಾಹ ಪ್ರಾಪ್ಯ ಪದಾಹ ಅಂತ. ಯಾವ ಯಾವ ಜೀವರು ಯಾವ ಯಾವ ಸಾಧನೆ ಮಾಡಿ ಯಾವ ಯಾವ ದೇವತಾ ಪದವಿಯನ್ನು ಪಡೆಯುತ್ತಾರೆ ಅಂತ ಹೇಳಿ ಅನುವ್ಯಾಖ್ಯಾನದ 4ನೇ ಅಧ್ಯಾಯದ 1ನೇ ಪಾದದಲ್ಲಿ ಮಧ್ವಾಚಾರ್ಯರು ಸ್ವಲ್ಪ ಗುಟ್ಟು ಬಿಟ್ಟು ಕೊಟ್ಟಿದ್ದಾರೆ. ಮಾಂಡೂಕ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ ಯಾರು ಏನು ಅಂತ. ಊರ್ಧ್ವ ಅಂತನ್ನುವ ಒಬ್ಬ ಜೀವ ಮುಂದಿನ ಬ್ರಹ್ಮ ಆಗುವವ. ಹೀಗಾಗಿ ಎಲ್ಲ ತರಹದ ಜೀವರು ಪ್ರಾಪ್ತ ಪದಾಹ. ಅದಕ್ಕೆ ಅವರು ಹೇಳಿದ್ದು ದೇವಗಣ ಉಭಯೇ, 2 ತರಹದ ದೇವತೆಗಳು ಕೂಡ ನಿನ್ನಿಂದ ಹುಟ್ಟಿದ್ದಾರೆ. ಏನು ಮಾಡೋದು? ಮುಕ್ತರು ಮತ್ತು ಮುಮುಕ್ಷುಗಳು ಅಂತ ಇಬ್ಬರು, ಅಥವಾ ಪದವಿಯನ್ನು ಹೊಂದಿದವರು ಪದವಿಯನ್ನು ಹೊಂದಲಿರುವವರು ಅಂತ ಇಬ್ಬರು. ಅವರಿಬ್ಬರು ಕೂಡ ಮುಕ್ತರಾಗುತ್ತಾರೆ, ಈ ದೇವರಿಂದ ಬಂದಿದ್ದಾರೆ. ತ್ವಂ ವೇತ್ತನಾಪರಸ್ತೆ ಸ್ವರೂಪಂ ನ ನಿತ್ಯವಾಂಗ್ನಾಗಭೋಗ ಪ್ರಿಯಸ್ಯ ಕುತೋ ಬ್ರಹ್ಮ ಪ್ರಾಪ್ತ ಲೋಕಾಶ್ಚ ದೇವಾಃ ತಥಾ ಪ್ರಾಪ್ತ ಜನಿಮಂತೋ ಯತೋಸ್ಮಾತ್ ಇತಿ ಸಾಂಕೃತಿ ಶ್ರುತಿ. ತ್ವಂ ವೇತ್ತ, ನಿನಗೆ ಗೊತ್ತು ನಿನ್ನ ಬಗೆಗೆ. ನಾಪರಹ, ಬೇರೆಯವರು ಪೂರ್ಣವಾಗಿ ನಿನ್ನನ್ನು ತಿಳಿದಿಲ್ಲ. ನ ನಿತ್ಯವಾಕ್, ವೇದವೂ ತಿಳಿದಿಲ್ಲ. ಕುತೋ ಬ್ರಹ್ಮ, ಬ್ರಹ್ಮದೇವರು ಇನ್ನೇನು ತಿಳಿದಿದ್ದಾರೆ. ಪ್ರಾಪ್ತ ಲೋಕಾಶ್ಚ ದೇವಾಃ, ದೇವತೆಗಳಾಗಿ ದೇವತಾ ಪದವಿಯಲ್ಲಿ ಬಂದು ಸಾಧನೆ ಮಾಡಿರುವ ಜೀವರು ಕೂಡ ಕಂಡಿಲ್ಲ ನಿನ್ನನ್ನು ಪೂರ್ತಿಯಾಗಿ. ಅಪ್ರಾಪ್ತಾಹ, ಮುಕ್ತರಾಗದವರೂ ಕಂಡಿಲ್ಲ, ಅಮುಕ್ತರೂ ಕೂಡ ಕಂಡಿಲ್ಲ, ಹುಟ್ಟುವವರು ಕಂಡಿಲ್ಲ. ನಿನ್ನನ್ನು ನೀನೊಬ್ಬನೇ ತಿಳಿದಿದ್ದೀಯಾ. ಈ ಜೀವರ ಅನಂತ್ಯವನ್ನು ಒಪ್ಪಿಲ್ಲ, ಯಾರಿಗೂ ಅದರ ಕಲ್ಪನೆಗೆ ಬಂದಿಲ್ಲ. ವಿಜ್ಞಾನಿಗಳಿಗೆ ಅದು ಬೇಡದ ವಸ್ತು. ಆದರೆ ಜೀವರ ಅನಂತ್ಯವನ್ನು ಅವರು ಒಪ್ಕೊಂಡಿಲ್ಲ. ಅವರಿಗೆ ಅದು ಬೇಕಾಗೂ ಇಲ್ಲ ಅಂತ ಇಟ್ಕೊಳ್ಳಿ. ಮುಕ್ತರಾಗಿಬಿಟ್ಟು ಬೇರೇನು ಕೆಲಸ ಇದೆ ಮತ್ತೆ ಸಂಸಾರಿಗಳಾಗಿ ಬರ್ತಾರೆ ಅಂತ ಕೆಲವು ಮತಗಳಿದೆ. ಹಾಗಾದರೆ ವೇದಕ್ಕೇನರ್ಥ? ನಚ ಪುನರಾವರ್ತತೆ, ನಚ ಪುನರಾವರ್ತತೆ. ಒಂದು ಸರ್ತಿ ಮುಕ್ತಿ ಹೊಂದಿದವರು, ಒಂದು ಸರ್ತಿ ಅಂಧಂತಮಸ್ಸನ್ನು ಹೊಂದಿದವರು ಮತ್ತೆ ಮರಳಿ ಬರಲ್ಲ ಅಂತ ವೇದಗಳು ಹೇಳ್ತವೆ. ಅವರು ನಿತ್ಯ ಸುಖ ಭೋಗ, ಇವ್ರದ್ದು ನಿತ್ಯ ದುಃಖ ಭೋಗ. ಅವ್ರ ಗತಿ ಏನು? ಅದರ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋಲ್ಲ. ಮತ್ತೆ ಮತ್ತೆ ಸೃಷ್ಟಿಯಾಗ್ತಾ ಇರತ್ತೆ ಅಂತ ವೇದವೇ ಉಂಟು. ಧಾತಾ ಯಥಾ ಪೂರ್ವಮ ಕಲ್ಪಯತ್ ಅಂತ. ಅದಕ್ಕೆ ಆಚಾರ್ಯರು ಹೇಳಿದ್ರು ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ ಅಂತ ಹೇಳ್ತಾರೆ. ಅವರು ಅತೀತಾನಾಗತ ಯಾವಂತ ಸಹಿತ ಕ್ಷಣಾ ಅತೀತಾ, ಕಳೆದು ಹೋದ ನಿಮಿಷಗಳು, 8 ಸೆಕೆಂಡ್ಗಳು ಕಳೆದೋಗಿರುತ್ತೆ. ಈ ತನಕ ಅನಂತವಾದ ಕಾಲದಲ್ಲಿ ಏನದು? ಈ ಕಾಲ ಕೇವಲ ಈ ಕಲ್ಪ ಅಲ್ಲ, ಅನಂತ ಕಲ್ಪಗಳ ಹಿಂದೆ ಕಳೆದು ಹೋದ ಕ್ಷಣಗಳು, ಸೆಕೆಂಡ್ಗಳು, ಮುಂದೆ ಬರತಕ್ಕಂತಹ ಅನಂತ ಕಲ್ಪ.
ಆ ಎಲ್ಲ ಕ್ಷಣಗಳು ಎಷ್ಟು ಇರ್ತಾವೋ ಅಷ್ಟಲ್ಲದೆ ಪರಮಾಣು ಪ್ರದೇಶದಲ್ಲಿಯೂ ಕೂಡ ಅನಂತವಾದ ಜೀವರಾಶಿಗಳಿರ್ತಾವಂತೆ. ಇಷ್ಟು ಜನರನ್ನು ಈಗ ಸೃಷ್ಟಿಗೆ ತರಬೇಕು ಅನ್ನೋ ದೇವರ ಸಂಕಲ್ಪ. ಇಷ್ಟು ಅಗಾಧವಾದ ಮಹಿಮೆ ದೇವರದ್ದು. ಇಷ್ಟು ಅಗಾಧವಾದ ಮಹಿಮೆ. ಆದ್ದರಿಂದಾಗಿ ಜೀವರ ಅನಂತ್ಯವೊಂದನ್ನು ಒಪ್ಪಬೇಕು. ಕೇವಲ ಇನ್ಫಿನಿಟಿ ಆಫ್ ಟೈಮ್ ಅಷ್ಟೇ ಅಲ್ಲ, ಇನ್ಫಿನಿಟಿ ಆಫ್ ಸ್ಪೇಸ್ ಅಷ್ಟೇ ಅಲ್ಲ, ಇನ್ಫಿನಿಟಿ ಆಫ್ ಸೋಲ್ಸನ್ನು ಕೂಡ ಒಪ್ಪಬೇಕು. ವಸ್ತುತಃ ಈಗಿನ ವಿಜ್ಞಾನಿಗಳು ಕೆಲವರು ಆಕಾಶದ ಅನಂತ್ಯವನ್ನು ಒಪ್ಪೋದಿಲ್ಲ, ಕಾಲದ ಅನಂತ್ಯವನ್ನು ಇನ್ನು ಕೆಲವರು ಒಪ್ಪೋದಿಲ್ಲ ಅಂತ ಕೇಳಿದ್ದೇವೆ. ಆದರೆ ನಮ್ಮ ಅನುಭವಕ್ಕೆ ಬರ್ತಾ ಇರೋದು ಕಾಲದ ಅನಂತ್ಯ ಇದೆ, ದೇಶಾನಂತ್ಯ, ಇನ್ಫೈನೈಟ್ ಸ್ಪೇಸ್ ಅದು ಇದೆ, ಅವೆಲ್ಲವೂ ಇದೆ. ಇದು ಇರುವಂಥದ್ದು. ಹೀಗಾಗಿ ಜೀವರ ಅನಂತ್ಯವನ್ನು ಒಪ್ಪಬೇಕು. ಜೀವರ ಅನಂತ್ಯವನ್ನು ಒಪ್ಪದೆ ವೇದದ ಸಂಗತಿ ಸಾಧ್ಯ ಇಲ್ಲ, ವೇದದ ಸಾಂಗತ್ಯ ಸಾಧ್ಯ ಇಲ್ಲ. ವೇದ ಅಪ್ರಬುದ್ಧ ಪ್ರಲಾಪ ಆಗಿಬಿಡುತ್ತೆ. ಮಹಿಮ್ನಸ್ತರ್ವಚೋ ನುಕ್ತೇ ವೇದಾಶ್ಚ ಸಮದರ್ಶನಾ ತಸ್ಯಾಪಿ ವೇದಗಮ್ಯತ್ವಾತ್ ತಥೈವ ಸಮದರ್ಶನಾ ಇತಿ ತಂತ್ರಭಾಗವತೆ. ಆಚಾರ್ಯರು ತಂತ್ರಭಾಗವತದಲ್ಲಿ ಇನ್ನೊಂದು ಹೆಜ್ಜೆಗೆ ಹೋದರು. ಮಹಿಮ್ನಃ ಸರ್ವಚಃ ಅನುಕ್ತೇ, ಪೂರ್ತಿ ದೇವರ ಮಹಿಮೆಯನ್ನು ಹೇಳುವುದಿಲ್ಲ. ಆದ್ದರಿಂದ ವೇದಗಳೇ ಅಸಮದರ್ಶನ. ಆದರೆ ವೇದ ಗಮ್ಯ ಆದ್ದರಿಂದಾಗಿ ದೇವರು ಅಂದರೆ ವೇದದ ಮೂಲಕ ದೇವರನ್ನು ತಿಳ್ಕೊಳ್ತೇವೆ. ಆದ್ದರಿಂದಾಗಿ ವೇದಗಳು ಸಮದರ್ಶನ. ಭಕ್ತರು ಮಾತ್ರ ಅಲ್ಲ, ವೇದಗಳು ಕೂಡ ಹಾಗೆ ಅಂತ. ಅಷ್ಟು ಅನಂತ ಗುಣ ದೇವರದ್ದು. ಹೀಗೆ ಇದೊಂದು ಪಂಚಪದಿಯನ್ನು ನಾವು ನೋಡಿದೆವು. ಸ್ಮರಣಾತ್ ಸ್ವನುರಾಗ ತದ್ಭವಾನ್ ಮೊದಲನೇ ಪಾದ, ಉರಗೇಂದ್ರ ಭೋಗದಂಡ ವಿಷಕ್ತ ಧಿಯ ಎರಡನೇ ಪಾದ, ವಯಮಪಿತೆ ಸಮಾಸಮದೃಶಃ ಅಂಘ್ರಿತರೋಜಸುಧಾಂ ಮೂರನೇ ಪಾದ, ಕ ಇಹನು ವೇದ ವಕ್ತುಮಪೇತ ಜನ್ಮಲಯ ನಾಲ್ಕನೆಯ ಪಾದ, ಯತ ಉದಗಾದೃಶಿರನು ದೇವಗಣ ಉಭಯೇ ಐದನೇ ಪಾದ. ತರ್ಹಿ ನ ತನ್ನ ಚಾಸದು ಭಯಂ, ತರ್ಹಿ ನ ಸತ್ ನ ಚ ಅಸತ್ ಉಭಯಂ ನ ಚ ಕಾಲಜವಃ ಕಿಮಪಿ ನ ತತ್ರ ಶಾಸ್ತ್ರಮಪಕೃಷ್ಯ ಶಯೀತ ಯದಾ ಜನಿಮಸಿತಸ್ತೋ ಮೃತಮಜಾತ್ಮನಿ ಯೇ ಚ ಭಿದಾಂ ವಿಪಣಮೃತೆ ಸ್ಮರಂತಿ ಉಪವಿಶಧ್ವನಿ ಮಾರುವತಃ. ಇದು 12ನೆಯ ಮಂತ್ರದ ಸಂಗ್ರಹ. ನೀನು ಪ್ರಳಯ ಕಾಲದಲ್ಲಿ ಶಾಸ್ತ್ರವನ್ನು, ಸಮಗ್ರ ವೇದವನ್ನು ನಿನ್ನ ಹೊಟ್ಟೆಯೊಳಗಡೆ ಇಟ್ಟುಕೊಂಡು ಮಲಗಿರ್ತೀಯ. ಅಪಾರವಾದ ವೇದರಾಶಿ, ಪೌರುಷೇಯ ಅಂತೂ ಇರೋದೇ ಇಲ್ಲ. ಯಾವುದಿರುತ್ತೆ? ಯಾವ ವಿಜ್ಞಾನಿಯ ಬರಹಗಳಿರುತ್ತೆ? ಯಾವ ಶಾಸ್ತ್ರಕಾರನ ಮಾತುಗಳಿರುತ್ತೆ? ಯಾವ ಪೌರುಷೇಯವಾದ ಮಾತುಗಳೂ ಇರೋದಿಲ್ಲ. ಎಲ್ಲ ಅಪೌರುಷೇಯವಾದ ಮಾತುಗಳನ್ನು ದೇವರು ಇಟ್ಕೊಂಡಿರ್ತಾನೆ. ಎಲ್ಲ ತರಹದ ಶಾಸ್ತ್ರಗಳ ಮಾತು, ವಾಂಗ್ಮಯ, ಅಭಿಪ್ರಾಯ ದೇವರ ಬುದ್ಧಿಸ್ಥವಾಗಿರುತ್ತೆ. ಬಿಟ್ಟರೆ ಶಾಸ್ತ್ರಗಳಿಗೆ ಅಸ್ತಿತ್ವವೇ ಇಲ್ಲ. ಪ್ರಳಯದಲ್ಲಿ ಯಾವುದರ ಅಸ್ತಿತ್ವ ಇರುತ್ತೆ? ಎಲ್ಲ ಶಾಸ್ತ್ರಗಳು ದೇವರ ಹೊಟ್ಟೆ ಒಳಗಡೆ ಇರ್ತವೆ, ದೇವರ ತಲೆ ಒಳಗಡೆ ಇರ್ತವೆ. ಯಾವುದೂ ಇರಲ್ಲ. ಅದಕ್ಕೆ ಹೇಳಿದ್ದು ಶಾಸ್ತ್ರಂ ಅಪಕೃಷ್ಯ. ಎಲ್ಲ ಶಾಸ್ತ್ರವನ್ನು
ಮುದುಡಿ ಮಾಡಿ ಯದಾ ಶಯಿತ, ಯಾವಾಗ ದೇವರು ಮಲ್ಕೊಂಡಿರ್ತಾನೆ ಅವಾಗ ನ ಸತ್. ಸತ್ ಅಂದರೆ ಎಕ್ಸಿಸ್ಟೆಂಟ್ ಅಂತ ಅರ್ಥ ಅನ್ನೋದಕ್ಕಿಂತ ವಿಸಿಬಲ್ ಅಂತ ಅರ್ಥ. ಕಾಣುವ ಭೂಮಿ, ಬೆಂಕಿ, ನೀರು ಇರಲ್ಲ. ನ ಅಸತ್, ಕಾಣದ ಗಾಳಿ ಆಕಾಶಗಳೂ ಇರೋಲ್ಲ, ಅದೆರಡೂ ಇರೋಲ್ಲ. ಅದರಿಂದಾಗಿ ಸ್ಥೂಲ ಮತ್ತು ಸೂಕ್ಷ್ಮ ಬ್ರಹ್ಮಾಂಡಗಳಿರೋಲ್ಲ. ಬ್ರಹ್ಮಾಂಡದ ಸೂಕ್ಷ್ಮ ಭಾಗ ಮತ್ತು ಸ್ಥೂಲ ಭಾಗ ಎರಡೂ ಕೂಡ ಇರಲ್ಲ. ಉಭಯಂ, ಇದು ಎರಡೂ ಕೂಡ ಅತ್ಯಂತ ಸೂಕ್ಷ್ಮವಾಗಲಿಕ್ಕೆ ಬೇಕಾದ ಸಲಕರಣೆಗಳೂ ಇರಲ್ಲ. ಬೆಂಕಿಯೋ ನಾವು ನೋಡುವ ನೀರೋ ಯಾವುದೂ ಇರಲ್ಲ. ನಚ ಕಾಲಜವಹ ಅಂದರು. ಕಾಲ ಅದು ಕೂಡ ಇರಲ್ಲ. ಕಾಲ ಅಂದರೆ ಮುಖ್ಯ ಪ್ರಾಣನ ಓಡಾಟ, ಅದು ಇರಲ್ಲ. ರುದ್ರನೂ ಇರಲ್ಲ. ಕಾಲ ಅಂದರೆ ರುದ್ರ, ಕಾಲ ಅಂತಂದರೆ ಯಮ, ಯಾರೂ ಇರಲ್ಲ. ಕಾಲ ಅಂದರೆ ದುರ್ಗಾದೇವಿ, ಅವಳು ಕೂಡ ಲಯವನ್ನು ಹೊಂದಿರ್ತಾಳೆ. ಅದು ಒಬ್ಬೊಬ್ಬರ ಲಯ ಒಂದೊಂದು ರೀತಿ. ದುರ್ಗೆಯ ಲಯ ಅಂತಂದರೆ ಹರೇರತ್ಯಂತ ಸಾಮೀಪ್ಯಂ ಲಯೋ ಲಕ್ಷ್ಮ್ಯಾ ವಿದೋ ವಿದುಹು ಅಂತ. ದೇವರನ್ನು ಬಿಟ್ಟು ಬೇರೆ ಯಾವುದರ ಬಗೆಗೂ ಚಿಂತನೆ ಮಾಡದೇ ಇರೋದೇ ಲಕ್ಷ್ಮಿಯ ಲಯ ಅಂತ. ಲಕ್ಷ್ಮಿ ಲಯವನ್ನು ಹೊಂದಿದ್ಲು ಅಂದರೆ ಏನರ್ಥ? ದೇವರನ್ನು ಬಿಟ್ಟು ಏನು ಚಿಂತನೆ ಮಾಡ್ತಾ ಇಲ್ಲ ಅಂತ ಅಷ್ಟೇ ಅರ್ಥ. ಅವಳ ದೇಹನಾಶ ಆಯಿತು ಅಂತ ಅರ್ಥ ಅಲ್ಲ. ಹಾಗೆ ಬ್ರಹ್ಮದೇವರದ್ದು ಮತ್ತು ಮುಖ್ಯ ಪ್ರಾಣನದ್ದು ದೇವರ ಬಗೆಗಿನ ಚಿಂತನೆ ದೇಹವೂ ಇರಲ್ಲ. ಆಗ ಹೌದು, ಪ್ರಾಕೃತ ದೇಹವೇ, ಅದರ ಆ ದೇಹದ ಮ್ಯಾಟರ್ ಕಾಂಬಿನೇಷನ್ನು ಸ್ವಲ್ಪ ಬೇರೆ ಅಷ್ಟೆ. ಮೆಟೀರಿಯಲ್ ಕಾಂಬಿನೇಷನ್ ಏನಿದೆ ಅದು ಬೇರೆ. ಅಷ್ಟು ಬಿಟ್ಟರೆ ಅವ್ರದ್ದು ಪ್ರಾಕೃತಿಕ ದೇಹವೇ, ಯಾರಿಗೂ ಇರೋಲ್ಲ. ಅದಕ್ಕೆ ಹೇಳಿದ್ದು ಯಾರೂ ಇರೋದಿಲ್ಲ. ನ ಚಕಾಲಜವಹ ಅಂದರು. ಜನಿಮಸತ ಸತೋ ಮೃತಿ ಮಜಾತ್ಮನಿಯೇ ಚ ಭಿದಾಂ ವಿಪಣ ಮೃತೆ ಸ್ಮರಂತಿ. ಅದನ್ನು ಏನೂ ಇಲ್ಲ ಅಂತಲೇ ಹೇಳೋದು. ಅಜ, ಓ ಎಂದೂ ಹುಟ್ಟದ ನಾರಾಯಣನೇ, ಆವಾಗ ವೇದಗಳು ನಿನ್ನಲ್ಲಿ ಭೇದವನ್ನು ಹೇಳ್ತವೆ. ಆ ವಸ್ತು ಯಾವುದು ನೀನಲ್ಲ ಅಂತ ಹೇಳ್ತೇವೆ. ದೇವರು ಅಂದರೆ ಏನು? ಕೆಲವರು ಪ್ರಕೃತಿಯಲ್ಲಿರುವ ಯಾವುದೋ ಶಕ್ತಿ ಅಂತಾರೆ, ಪ್ರಕೃತಿಯೇ ದೇವರು ಅಂತ ಹೇಳ್ತಾರೆ. ಇಲ್ಲಾಂದರೆ ಈ ವೇದಕ್ಕೆ ಏನರ್ಥ? ನಾ ಸದಾಸೀನ್ನೋ ಸದಾಸೀತ್ ತದಾನೀಂ ನಾಸೀದ್ರಜೋ ನೋ ವ್ಯೋಮ ಪರೋಯತ್. ಆಗ ಏನೂ ಇರಲಿಲ್ಲ, ಅವನೊಬ್ಬ ಇದ್ದ ಅಂತಂದರೆ ಅದು ಎಲ್ಲಕ್ಕಿಂತ ಭಿನ್ನ ಅಂತ ತಾನೇ ಅರ್ಥ. ಆದರೆ ಜನ ಹಾಗೆ ಗ್ರಹಿಸ್ತಾ ಇಲ್ವಲ್ಲ. ಏನು ಮಾಡೋದು? ಆದರೆ ಎಲ್ಲ ದೇವರಿಂದ, ಎಲ್ಲ ತರಹದ ವಸ್ತುಗಳಿಂದ ದೇವರ ಭೇದವನ್ನು ನೆನಪಿಸಿಕೊಳ್ತಾ ಮುಂದಿನ ಜನಾಂಗಕ್ಕೆ ತಲುಪಿಸಲಿಕ್ಕೆ ಒಬ್ಬರಿದ್ದಾರೆ. ಅವರೇ ಮುಖ್ಯ ಪ್ರಾಣದೇವರು. ಅಲ್ಲಿ ನೀನು ಅವರ ಧ್ವನಿಯಲ್ಲಿ ಕೂತಿರ್ತೀಯ. ವಿಪಣ, ಅವರ ಅನುಗ್ರಹದಿಂದ ಉಳಿದ ಎಲ್ಲ ಜ್ಞಾನಿಗಳು ಸರ್ವವಿಲಕ್ಷಣನಾದ ದೇವರನ್ನು ತಿಳಿದ್ದಾರೆ. ಇಲ್ಲ ಅಂದರೆ ತಿಳಿದಿರೋದಿಲ್ಲ. ದೇವರು ಇರಲ್ಲ, ದೇವರು ತಿಳಿದಿರೋದಿಲ್ಲ ಯಾರಿಗೂ ಕೂಡ. ಅವರೊಬ್ಬರು ಅದನ್ನು ಜನರಿಗೆ ಮುಟ್ಟಿಸ್ತಾರೆ. ನಾದ ಅನ್ನೋದು
ಮುಖ್ಯ ಪ್ರಾಣಾಭಿಮಾನಿಕ. ಆ ನಾದಗಳಲ್ಲಿ ಮಿಗಿಲಾದದ್ದು ಕಾಂಸ್ಯ, ಕಂಚಿನ ನಾದ. ಅದರಿಂದ ಮಾಡಿದ ಘಂಟೆಯನ್ನು ದೇವರ ಪೂಜೆಯಲ್ಲಿ ಬಳಸೋದು. ಅಂದರೆ ಮುಖ್ಯ ಪ್ರಾಣಾಭಿಮಾನಿಕವಾದ ನಾದದಿಂದ ನೀನು ವಾಚ್ಯ ಅಂತ ಅದರ ಅಭಿಪ್ರಾಯ. ಮತ್ತು ಓಂಕಾರ ಅದಿದ್ದೇ ಇದೆ. ಇದನ್ನು ಆರುವತಃ ನುಡಿಯುವವ ಮುಖ್ಯ ಪ್ರಾಣ. ಇದಕ್ಕೆ ಮೂಲಭೂತವಾದದ್ದು ಋಗ್ವೇದದಲ್ಲಿ ಭಾವವೃತ್ತ ಸೂಕ್ತ ಅಂತ. ಇದನ್ನು ತಂತ್ರಸಾರ ಸಂಗ್ರಹದಲ್ಲಿ ಮಧ್ವಾಚಾರ್ಯರು ದಿವಸ ಪಠನೆ ಮಾಡಬೇಕು ಅಂತ ಹೇಳ್ತಾರೆ. ನಾ ತದಾಸೀನ್ನೋ ತದಾಸೀತ್ ತದಾನೀಂ ನಾಸೀದ್ರಜೋ ನೋ ವ್ಯೋಮಾ ಪರೋಯತ್ ಕಿಮಾವರೀವಃ ಕುಹತಸ್ಯ ಶರ್ಮನ್ ಅಂಬಕ್ ಕಿಮಾಸೀತ್ ಗಹನಂ ಗಭೀರಂ ಇತ್ಯಾದ್ಯ ಶ್ರುತಿ. ಇಡೀ ವೇದ ಇದರ ಒಂದು ತುಂಡನ್ನು ಇಟ್ಟುಕೊಂಡು ಎಲ್ಲರೂ ಅರ್ಥ ಮಾಡಿದ್ದು ಏನೂ ಇರಲ್ಲ ಅಂತ. ಇಡೀ ನೋಡಿದ್ರೆ ಬೇರೆಯೇ. ಕೆಲವೊಂದು ಸರ್ತಿ ಇಡಿಯಾಗಿ ನೋಡಿದರೆ ಬೇರೆ, ಬಿಡಿಯಾಗಿ ನೋಡಿದರೆ ಬೇರೆ, ಹಾಗಿರುತ್ತೆ. ಇಡಿಯಾಗಿ ನೋಡಬೇಕು ನಾವು, ಬಿಡಿಯಾಗಿ ಅಲ್ಲ. ಆ ಇಡಿಯಾಗಿ ನೋಡಿದಾಗ ಏನರ್ಥ ಆಗುತ್ತೆ ಅನ್ನೋದು ಇಲ್ಲಿ ಮುಖ್ಯ. ನಾ ಸತ್ ಆಸೀತ್ ನ ಅಸತ್ ಆಸೀತ್. ಪ್ರಳಯದಲ್ಲಿ ಕಾರಣ ಇರಲಿಲ್ಲ. ಅಸತ್ ಅಂದರೆ ಕಾರಣ ಅಂತ ಅರ್ಥ. ಅದು ಹೆಂಗೆ? ಕಾರಣ ಇನ್ವಿಸಿಬಲ್, ಅದರಿಂದಾಗಿ ಕಾಸ್ ಈಸ್ ಇನ್ವಿಸಿಬಲ್. ಕಾರಣ ಕಾಣೋಲ್ಲ. ಬೀಜ ಇದೆ, ಬೀಜ ಭೂಮಿಯಲ್ಲಿ ಹೂಳುತ್ತೇವೆ, ಬೀಜ ಕಾಣೋಲ್ಲ. ಸೀಡ್ ವಿಲ್ ಬಿ ಇನ್ವಿಸಿಬಲ್. ಆದರೆ ಮರ ಕಾಣುತ್ತೆ. ಕಾಣೋದು ಕಾರ್ಯ, ಕಾಣದೇ ಇರೋದು ಕಾರಣ ಅಲ್ವಾ? ಯಾವತ್ತೂ ಅಷ್ಟೆ. ಎಲ್ಲ ಸಂದರ್ಭದಲ್ಲಿಯೂ ಕಾರಣವನ್ನು ಮುಚ್ಚುತ್ತೇವೆ ಅಥವಾ ಕಾರಣ ಮುಚ್ಚಿಕೊಂಡಿರುತ್ತೆ. ಮಾನ ಮರ್ಯಾದೆ ಅಂತ ನೋಡಬಹುದು, ಆದರೆ ನಾವು ಬಟ್ಟೆ ಹಾಕೊಳ್ಳೋದು ಯಾಕೆ? ಕಾರಣವಾದದ್ದು ಕಾಣಬಾರದು ಅಂತ ತಾನೇ ದೇಹಕ್ಕೆ. ಇದು ಒಂದು ದೃಷ್ಟಿ ಉಂಟು. ಕಾರಣ ಅನ್ನೋದು ಕಾಣೋಲ್ಲ. ಕಾಣೋದೇನಿರುತ್ತೆ ಅದು ಕಾರ್ಯ ಆಗಿರುತ್ತೆ. ಹುಟ್ಟಿದ್ದು ಕಾಣುತ್ತೆ, ಹುಟ್ಟಿಸೋದು ಕಾಣಲ್ಲ. ಅದರಿಂದಾಗಿ ಅಸತ್ ಅವಾಗ ಇರಲಿಲ್ಲ, ಕಾರಣ ಇರಲಿಲ್ಲ. ಸತ್ ನಾಸೀತ್, ಕಾರ್ಯವೂ ಇರಲಿಲ್ಲ. ಇದು ಒಂದರ್ಥ. ಕಾರಣ, ಮಹತ್ತತ್ವ, ಅಹಂಕಾರ ತತ್ವ ಇವುಗಳೆಲ್ಲ ಕಾರಣ, ಅದು ಇರಲಿಲ್ಲ. ಕಾರ್ಯ ಎನಿಸಿದ ಈ ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ ಇವುಗಳು, ಅಥವಾ ಇದರಲ್ಲಿ ಕೇವಲ ಕಾರಣ ಆಗಿರುವ ಮಣ್ಣು, ನೀರು, ಬೆಂಕಿ ಇವುಗಳ ಪರ್ಮಿಟೇಷನ್ನು, ಕಾಂಬಿನೇಷನ್ನಿಂದ ಆದ ಈ ಎಲ್ಲ ಪದಾರ್ಥಗಳು ಇದು ಕಾಣೋಲ್ಲ. ಅದು ಇಲ್ಲ. ಯಾಕೆಂದರೆ ಇಲ್ಲ, ಅಲ್ಲಿ ಪ್ರಳಯದಲ್ಲಿ ಉಂಟೆ. ಅದಕ್ಕೆ ಹೇಳಿದ್ರು ನ ಸದಾಸೀತ್. ಮತ್ತೆ ತದಾನೀಂ ನಾಸೀದ್ರಜಃ. ರಜಸ್ಸು ಇಲ್ಲ. ಅಂದರೆ ಅದನ್ನೇ ಏನು ಯಾಸ್ಕರು ಕರೆಕ್ಟಾಗಿ ಹೇಳಿದ್ದಾರೆ. ರಜಾಂಸಿ ಲೋಕಾಹ ಅಂದರು. ಲೋಕಗಳಿಲ್ಲ. ಯಾಕೆ ಅಂದರೆ ಇವುಗಳೆಲ್ಲದರ ಮೊತ್ತ ಅಲ್ವೇ ಲೋಕ ಅಂದರೆ. ಲೋಕ ಇಲ್ಲ. ರಜೋನೋ ವ್ಯೋಮ ಪರೋಯತ್ ನ ವ್ಯೋಮ. ಅಂತರಿಕ್ಷವೂ ಇರಲಿಲ್ಲ. ಅಂತರಿಕ್ಷ ಅಂದ್ರೇನು? ಈ ತತ್ವದ ಬೌಂಡ್ರಿ ಒಳಗಡೆ ಇರುವ ಆಕಾಶ. ಅಬ್ಸಲ್ಯೂಟ್ ಸ್ಪೇಸ್ ಅಂತ ಹೇಳಿದ ಕೂಡಲೇ ಬ್ರಹ್ಮಾಂಡ ಇರತಕ್ಕಂತಹ ಆಕಾಶ ಒಂದು ಮಿತಿಗೆ ಒಳಪಟ್ಟದ್ದೇ. ಬೌಂಡ್ರಿಯಲ್ಲಿ ಇರತಕ್ಕಂತಹ ಆಕಾಶ ಅದು ಅಂತರಿಕ್ಷ, ಅದು ಇರಲಿಲ್ಲ. ಆ ಬ್ರಹ್ಮಾಂಡದ ಹೊರಗಡೆ ಇದೆ. ಅಲ್ಲಿ ಇದರೆಲ್ಲದರ ಚಟುವಟಿಕೆ ಇರೋಲ್ಲ. ಇನ್ನೊಂದು ಹೇಳಬೇಕು ಅಂತಂದರೆ, ಪ್ರಳಯ ಕಾಲದಲ್ಲಿ ಭೌತಿಕವಾದ ಉಚ್ಚಾರಣೆ ಇರೋಲ್ಲ. ಯಾಕೆ ಹೇಳಿ? ಆಕಾಶ ಇರಲ್ಲ. ಆಕಾಶ ಇರಲ್ಲ ಅಂದರೆ ಆಕಾಶಕ್ಕೆ ಒಂದು ಬೌಂಡ್ರಿ ಇರಲ್ಲ.
ಆಕಾಶಕ್ಕೊಂದು ಬೌಂಡ್ರಿ ಇದ್ದರೆ ನಾವು ಹೇಳಿದ ಮಾತು ಕೇಳುತ್ತೆ. ಬೌಂಡ್ರಿಯೇ ಇಲ್ಲದೆ ಹೋದರೆ ನಾವು ಹೇಳಿದ ಮಾತು ಕೇಳಲ್ಲ. ಅಲ್ಲಿ ಉಚ್ಚಾರ ಮಾಡಬೇಕಾದ್ರೆ ಲಕ್ಷ್ಮೀದೇವಿಗೆ ಏನು ಸಾಮರ್ಥ್ಯ ಇರಬೇಕು. ಬಹಳ ಅಚ್ಚರಿಯ ಸಂಗತಿಗಳುಂಟು ಭಾಗವತ ತಾತ್ಪರ್ಯದಲ್ಲಿ. ಅದರಿಂದಾಗಿ ನೋ ವ್ಯೋಮ ಅಪರೋಯತ್, ಅಥವಾ ಇನ್ಯಾವುದ್ಯಾವುದಿದೆ, ಯಾವುದೂ ಇಲ್ಲ. ಕಿಂ ಆವರೀವಹ, ಏನು ಅಂತ ಹೇಳೋದು, ಯಾವುದೂ ಇರಲಿಲ್ಲ. ಯಾವ ವಸ್ತು ಆವರಿಸಿತ್ತು? ಕಿಂ ಆವರೀವಹ, ಯಾವ ವಸ್ತು ಇದನ್ನೆಲ್ಲವನ್ನು ಮುಚ್ಚಿತ್ತು? ಚಂದ್ರ ತನ್ನ ಬಿಳಿ ಸೀರೆಯಿಂದ ಇಡೀ ಪ್ರಪಂಚವನ್ನು ಮುಚ್ಚಿರುವುದು ಕಾಣುತ್ತಂತೆ ಹುಣ್ಣಿಮೆಯ ದಿನ. ಆದರೆ ಇಲ್ಲಿ ಆ ತರಹದ ಆವರಣವೂ ಇಲ್ವಲ್ಲ. ಬೃಹನ್ ಪಾಂಡರವಾತಾಹ ಸೋಮರಾಜನ್ ಅಂತ ಛಂದೋಗ ಉಪನಿಷತ್ತು. ಬಿಳಿಯ ಬಟ್ಟೆ, ಇಡೀ ಪ್ರಪಂಚವನ್ನು ಮುಚ್ಚಿದ ಬಿಳಿಯ ಬಟ್ಟೆ ಅಂತ. ಹುಣ್ಣಿಮೆಯ ಸೊಬಗನ್ನು ಸವಿಯುವಂತಹ ಇದಕ್ಕಿಂತ ಇನ್ನೊಂದು ಪದ ಉಂಟೆ? ಬೆಳಕಿನ ಬಟ್ಟೆ. ಆ ತರಹದ ಆವರಣವೂ ಇಲ್ಲ. ಕಿಮಾವರೀವಹ ಅಂದ್ರು. ಕುಹಕಸ್ಯ ಶರ್ಮನ್, ಭೌತಿಕವಾದ ಸುಖಗಳು ಏನಿತ್ತು? ಭೌತಿಕವಾದ ಸುಖವೂ ಇಲ್ಲ. ಮುಕ್ತರನ್ನು ಬಿಟ್ಟರೆ ಬೇರೆಯವರಿಗೆ ಸ್ವರೂಪ ಸುಖವೂ ಇಲ್ಲ. ಏನಿದೆ? ದೇವರು ಗಾಢವಾದ ನಿದ್ರೆಯನ್ನು ಎಲ್ಲರಿಗೂ ಕೊಟ್ಟಿರ್ತಾನೆ ಅಷ್ಟೆ. ಕಿಮಾವರೀವಹ ಕುಹಕಸ್ಯ ಶರ್ಮನ್ ಅಂಭಃ ಕಿಮಾಸೀತ್. ಏನು? ಆಳವಾದ ನೀರಿತ್ತೇನು? ನೀರಿರಲಿಲ್ಲ. ನೀರು ಇರಲಿಲ್ಲ. ನಮಗೆ ಪ್ರಳಯ ಅಂತಂದರೆ ಹಿಂಗೆ ನೀರು ತೇಲ್ತಾ ಇರುತ್ತೆ ಅಂತ. ಅಬ್ಸಲ್ಯೂಟ್ ಸ್ಪೇಸ್ ಅಷ್ಟೇ. ಅದರ ನೀರು ಅಂತ ಯಾಕೆ ಕರೆಯೋದು ಅಂದರೆ ಪರಮಾಣುಗಳ ಯಾವ ಕಾಂಪೌಂಡು ಇರಲ್ಲ. ಹೀಗೆ ಹೇಳಬಹುದು, ಸ್ಮಾಲ್ ಎಷ್ಟೆಷ್ಟೆಸ್ಟ್ ಆಟಮ್ ಕಾಂಪೌಂಡ್ ಕೂಡ ಇರಲ್ಲ. ಯಾಕೆಂದರೆ ಚಿಕ್ಕ ಚಿಕ್ಕ ಆಟಮ್ ಕಾಂಪೌಂಡೇ ವಸ್ತುವಾಗೋದು, ದೊಡ್ಡ ದೊಡ್ಡ ವಸ್ತುವಾಗೋದು ಅದು ಯಾವುದೂ ಇರಲ್ಲ. ಪೂರ ಬಿಡಿಸಿಕೊಂಡು 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 ಹೊರಟೋಗಿರುತ್ತೆ. ಆ ಕಾಂಪೌಂಡ್ ಆಗಲಿಕ್ಕೆ ಸೇರಿಸುವಂತಹ ಶಕ್ತಿಯೂ ಇರಲ್ಲ. ಕೇವಲ ಡಿಸ್ಟ್ರಕ್ಟಿವ್ ಪವರ್ ಅಷ್ಟೇ, ಪೂರ ದೂರ ಆಗೋಗಿರುತ್ತೆ. ಇವಾಗ ಇಲ್ಲಿ ನಮಗೇನಾದರೂ ಕಾಣಿಸ್ತಾ ಇದೆಯಾ? ಇಲ್ಲ. ಈ ರೀತಿ ಇಡೀ ಪ್ರಪಂಚ ಆಗಬೇಕು. ಅಬ್ಸಲ್ಯೂಟ್ ಸ್ಪೇಸಲ್ಲಿ ಕೇವಲ ಇದೊಂದೇ ಇರಬೇಕು, ಯಾವುದೂ ಇರಬಾರ್ದು. ಅದಕ್ಕೆ ವೇದ ಸ್ಪಷ್ಟವಾಗಿ ಅಂಬಃ ಕಿಮಾಸೀತ್, ಪರಮಾಣುಗಳು ಪೂರ್ತಿ ದೂರ ಆಗಿರುವುದನ್ನೇ ಪ್ರಳಯ ಸಮುದ್ರ ಅಂತ ಕರೀತಾರೆ ವಿನಃ ಪ್ರಳಯ ಸಮುದ್ರ ನೀರು ತೇಲ್ತಾ ಇರುತ್ತೆ ಅಂತಲ್ಲ. ಅಲ್ಲಿಯೂ ಕೂಡ ನೀರು ಇದ್ದರೆ ಅಲ್ಲಿ ಜೀವಕ್ಕೆ ಅವಕಾಶ ಇದೆಯೋ ಇಲ್ವೋ? ಕೇವಲ ನೀರಿತ್ತು ಅಂದರೆ ಇದ್ದೇ ಇರುತ್ತೆ, ಅದೂ ಇರಲ್ಲ ಅಂತ. ಅದರಿಂದಾಗಿ ಪ್ರಳಯ ಸಮುದ್ರ ಅಂತ ಹೇಳೋದು ಒಂದು ಕಲ್ಪನೆ ಮಾಡಿಕೊಳ್ಬೇಕು. ಯಾವ ಚಿತ್ರದಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನಮ್ಮ ಚಿಂತನೆಗೆ ಬರೋದೇ ಕಷ್ಟ. ಈ ಹಿನ್ನೆಲೆಯಲ್ಲಿ ಅಂಭಃ ಕಿಮಾಸೀತ್, ಏನು ಆಳವಾದ ನೀರಿರುತ್ತೆ ಅಂತ ಅಂದ್ಕೊಂಡಿದ್ದೀರೇನು? ಅಂದು ವೇದ ತಮಾಷೆ ಮಾಡುತ್ತೆ ರೀ. ಓಹೋ ಅಂದ್ಕೊಂಡ್ಬಿಟ್ಟಿದ್ದೀರೇನು ಆಳವಾದ ಗಾಢವಾದ ನೀರಿರುತ್ತೆ ಅಂತ? ಇಲ್ಲ, ಏನೂ ಇಲ್ಲ. ಏನು ಇಲ್ಲದೆ ಇರೋದಿತ್ತು, ಏನು ಇಲ್ಲದಿರುವಿಕೆ ಅನ್ನೋದು ಮಾತ್ರ ಇತ್ತು. ಜಸ್ಟ್ ನಾನ್ ಎಕ್ಸಿಸ್ಟೆನ್ಸ್ ಎಕ್ಸಿಸ್ಟ್ಸ್ ಅಷ್ಟೇ. ಅಷ್ಟೇ ಹೇಳಬೇಕು.
ಏನು ಇಲ್ಲದಿರುವಿಕೆ ಇತ್ತು ಅಷ್ಟೆ, ಇನ್ನೇನೂ ಇಲ್ಲ. ಇದು ವೇದ. ಈ ವೇದಕ್ಕೆ ಅನುಗುಣವಾಗಿ ಈ ಮಾತು ಬಂದದ್ದು. ಇದನ್ನು ನಮಗೆ ಹೇಳಿದವನು ಯಾರು? ಪ್ರಳಯ ಪೆಲಯ ಬುದ್ಧಿಯಾಗಿರುವ ಮುಖ್ಯ ಪ್ರಾಣ. ಪ್ರಳಯದಲ್ಲಿಯೂ ಅವನು ಬುದ್ಧಿಲಯ ಆಗಲ್ಲ. ಅವನು ಮುಂದಿನವರಿಗೆ ಇದನ್ನು ಕಾಪಿಡುತ್ತಾನೆ. ಅದಕ್ಕೆ ಆರುವತಃ ಅಂದು. ಇಷ್ಟು ಇರುವಂಥದ್ದು. ಇದನ್ನು ವ್ಯಾಖ್ಯಾನ ಮಾಡುವಂತಹ ಪ್ರಕಾಶಿಕ ಮತ್ತು ತಂತ್ರ ಭಾಗವತ ಅನ್ನುವ ಒಂದು ಪ್ರಮಾಣವನ್ನು ನೋಡೋಣ. ಸೂಕ್ಷ್ಮಾಣಿ ಮಹದಾದೀನಿ ಸ್ಥೂಲಾನ್ಯಂಡಾದಿಕಾನಿ ಚ ಉಭಯಂ ತ್ವಗ್ನಿರಾಪಶ್ಚ ನ ಕಿಂಚಿತ್ ಪ್ರಳಯೇ ಭವತ್ ಇತಿ ಪ್ರಕಾಶಿಕಾಯಾಂ. ಅತ್ಯಂತ ಸೂಕ್ಷ್ಮವಾದ ಮಹತ್ತತ್ವ ಮೊದಲಾದವುಗಳು, ಸ್ಥೂಲವಾಗಿರುವ ಅಂಡ ಮೊದಲಾದವುಗಳು, ಈ ಎರಡೂ ತರಹದ್ದು ಇರಲಿಲ್ಲ. ಇನ್ನು ಅಗ್ನಿ, ಬೆಂಕಿ ಮೊದಲಾದವುಗಳು ಇರಲಿಲ್ಲ. ಪ್ರಳಯದಲ್ಲಿ ಏನೂ ಇರಲಿಲ್ಲ. ಅದಕ್ಕೆ ವಿಶಿಷ್ಯ ಹೇಳಿದ ಆಪಶ್ಚ, ನೀರು ಕೂಡ ಇರಲಿಲ್ಲ. ಇದು ಪ್ರಕಾಶಿಕ ಅಂತ ಒಂದು ಗ್ರಂಥ. ಅಲ್ಲಿ ಆಚಾರ್ಯ ಎಂತೆಂಥ ಸಂಗತಿ ಹೇಳಿದ್ರು ಆಚಾರ್ಯ ಈ ಪ್ರಳಯದ ಬಗ್ಗೆ. ಸರ್ವವೇದಾದಿ ರೂಪೇಣ ವಾಯೋರಾರುವತಃ ಸದಾ ಪ್ರಸಾದಾದ್ಯೇ ವಿಜಾನಂತಿ ಸೂಕ್ಷ್ಮಾತ್ ಸ್ಥೂಲ ಜನಿಂ ಕ್ರಮಾತ್. ಈ ವೇದದ ಮೂಲಕ ಆರುವತಃ ತೋಳುಗಳನ್ನೆತ್ತಿ ನಾನು ಕಂಡಿದ್ದೇನೆ ಅಂತನ್ನುವ ಆತ್ಮವಿಶ್ವಾಸದಿಂದ ಗಟ್ಟಿಯಾಗಿ ಸಾಧಕ ಜನತೆಗೆ ಹೇಳುವ ಮುಖ್ಯ ಪ್ರಾಣನ ಅನುಗ್ರಹದಿಂದಲ್ಲದೆ ಬೇರೆಯವರಿಂದ ಸೂಕ್ಷ್ಮವಾದ ವಸ್ತುವಿನಿಂದ ಸ್ಥೂಲವಾದ ವಸ್ತು ಹೇಗೆ ಹುಟ್ಟಿತು ಅಂತ ತಿಳ್ಕೊಳ್ಳಿಕ್ಕಾದರೂ ಆಗ್ತದೇನು? ಆಗೋದಿಲ್ಲ. ಆರುವತಃ ಅಂದರು. ಸೂಕ್ಷ್ಮಾತ್ ಸ್ಥೂಲಜನಿಂ ಕ್ರಮಾತ್. ಅತ್ಯಂತ ಸೂಕ್ಷ್ಮವಾದ ಪದಾರ್ಥದಿಂದ ಕ್ರಮವಾಗಿ ಹೇಗೆ ಸ್ಥೂಲ ಆಯಿತು ಅಂತ ನಾವು ಆಲ್ ಆಫ್ ಎ ಸಡನ್ ಸೃಷ್ಟಿಯನ್ನು ಹೇಳಲೇ ಇಲ್ಲ. ಯಾಕೋ ಎಲ್ಲ ರಿಲಿಜನ್ಗಳು ಹಾಗೆ ಹೇಳಿದವೆ ಅಂತ ಭಾವನೆ ಬಂದ್ಬಿಟ್ಟಿದೆ. ನಾವು ಹಾಗೆ ಹೇಳಲೇ ಇಲ್ಲ. ದೇವತಾಮಾನದಲ್ಲಿ ಸಾವಿರಾರು ವರ್ಷಗಳಿಂದ ಅನಿರುದ್ಧ ಇಟ್ಟುಕೊಂಡು, ಪ್ರದ್ಯುಮ್ನನಿಂದ ಪಡೆದು ಅನಿರುದ್ಧ ಇಟ್ಟುಕೊಂಡು ಮತ್ತೆ ಹುಟ್ಟಿಸಿದ್ದು ಅಂತಲೇ ಹೇಳೋದು. ಕ್ರಮೇಣ ದೇವತೆಗಳ ಬ್ರಹ್ಮಾಂಡದ ಹೊರಗಡೆ ಅಭಿಮಾನದ ಸೃಷ್ಟಿ, ದೇವತೆಗಳ ಸೃಷ್ಟಿ, ಅಭಿಮಾನದ ಸೃಷ್ಟಿ, ಬ್ರಹ್ಮಾಂಡದ ಸೃಷ್ಟಿ, ಬ್ರಹ್ಮಾಂಡದ ಒಳಗಡೆ ದೇವತೆಗಳ ಸೃಷ್ಟಿ, ಅದರ ಒಳಗಡೆ ಬಹಳ ದೇಹಗಳ ಸೃಷ್ಟಿ, ಕ್ರಮೇಣ ಮತ್ತು ಯಾವುದು ಆಲ್ ಆಫ್ ಎ ಸಡನ್ ಆಗಿಬಿಡ್ತು ನಾವು ಹೇಳಲಿಲ್ಲ. 7 ದಿವಸ ದೇವರು ಸೃಷ್ಟಿ ಮಾಡಿ ಸುಸ್ತಾದ, 7ನೇ ದಿವಸ ಫ್ರೀಯಾಗಿರಿ ಅಂದ. ಅದೇ ಭಾನುವಾರ ಆಯಿತು ಅಂತ ಯಾರಾದರೂ ಹೇಳಿದ್ರೆ ಅವ್ರಿಗೆ ದೊಡ್ಡ ನಮಸ್ಕಾರ. ಆ ತರಹ ನಾವಂತೂ ಹೇಳೋದು, ವೇದಾದಿಗಳಲ್ಲಂತೆ ಹಾಗೆ ಹೇಳೋದೆ. ಎಲ್ಲವೂ ಸೂಕ್ಷ್ಮವಾಗಿದ್ದು ಸ್ಥೂಲವಾಯಿತು. ಒಂದು ಆಡಳಿತ ಹೇಗೆ ಬಂತು? ಯಾಕೆ ಕಾನೂನುಗಳು ಸೃಷ್ಟಿಯಾಯಿತು? ಭೂಮಿಯಿಂದ ಯಾರ್ಯಾರು ಏನೇನು ಪಡೆದ್ರು? ವೃತ್ತಿಗಳ ಸೃಷ್ಟಿ ಹೇಗಾಯಿತು? ನಗರ, ಊರು, ಈ ಹಳ್ಳಿ ಮೊದಲಾದವುಗಳು ಸೃಷ್ಟಿ ಹೇಗಾಯಿತು ಅಂತ ಭಾಗವತದಲ್ಲಿ ಬರುತ್ತೆ ಮಾರಾಯರೆ. ಗವರ್ನೆನ್ಸ್ ಹೇಗೆ ಸೃಷ್ಟಿ ಆಯಿತು? ಸ್ಟೇಟ್ ಕ್ರಾಫ್ಟ್ ಯಾಕೆ ಬರಬೇಕಾಯಿತು? ಬ್ಲ್ಯಾಕ್ ಮನಿ ಅಂದರೆ ಏನು? ಎಲ್ಲ ಸೃಷ್ಟಿ ಮಾಡೋದು ಇದೆಲ್ಲವೂ ಕೂಡ ಉಂಟು ಪ್ರಾಚೀನ ಶಾಸ್ತ್ರದಲ್ಲಿ. ಅದರಿಂದಾಗಿ ಕಷ್ಟ. ನಾವು ಇವತ್ತು ಒಂದೇ, ನಾವು ಯಾರಿಗೂ ಹೇಳಲಿಕ್ಕಾಗಲ್ಲ. ಹೇಳಿದರೆ ಎಲ್ಲರೂ ಕೇಳಬೇಕಲ್ಲ. ಅದರಿಂದ ಯಾರು ಕೇಳ್ತಾರೆ ಅವರಿಗೆ ಹೇಳೋದು ನಮ್ಮ ಧರ್ಮ. ಶುದ್ಧ ಪರಂಪರೆ ಒಂದು ಸಣ್ಣ ಝರಿಯಾಗಿ, ನೀರಿನ ಹನಿಯಾಗಿ ಆದರೂ ಉಳಿಬೇಕು ಅಂತ ಹೇಳಬೇಕಷ್ಟೆ. ಈ ಹಿನ್ನೆಲೆಯಲ್ಲಿ
ಸೂಕ್ಷ್ಮಾತ್ ಸ್ಥೂಲಜನಿಂ ಕ್ರಮಾತ್ ಮೃತಿಂಚ ಸರ್ವದೇಹ ದೇವಾದೇಹೆ ಜೀವಾದೇಹೆ ಈಶಸ್ಯ ವ್ಯಕ್ತಿರಿಕ್ತತಾಂ. ಎಲ್ಲ ಜೀವರು ಹೇಗೆ ಸತ್ತಿದ್ರು, ಅವರ ಸಾವು ಅಂದ್ರೇನು, ದೇಹ ಅಂದ್ರೇನು, ದೇಹದ ಒಳಗಡೆ ಇರುವ ಪಾರ್ಟ್ಸ್ ಏನು, ದೇಹದಲ್ಲಿ ನಿಧಾನವಾಗಿ ಹೆಂಗೆ ಅಭಿವ್ಯಕ್ತಿ ಆಗತ್ತೆ, ಆ ಪ್ರಳಯದ ಒಂದು ಸಂಗತಿ ಇರುತ್ತಲ್ಲ, ಪ್ರಳಯ ಆದ ಕೂಡಲೇ ಸೃಷ್ಟಿಗೆ ಬರುತ್ತಲ್ಲ, ಆವಾಗ ಮನುಷ್ಯ ಕೂಸು, ದೇವತೆಗಳದ್ದಲ್ಲ, ಮನುಷ್ಯ ಕೂಸು ಹೇಗೆ ಬೆಳೆಯುತ್ತೋ ಹಾಗೆ ಸೃಷ್ಟಿಯ ಆರಂಭದಲ್ಲಿ ಬೆಳೆದು ಬಂತು. ಮನುಷ್ಯರದ್ದು ಮಾತ್ರ ಅದು ವಿವರಣೆ, ಬೇರೆ ಯಾರಿಗೂ ಅಲ್ಲ. ಮನುಷ್ಯ ಜೀವ ಒಂದು ಒಂದು ಮಗು ಹುಟ್ಟತ್ತೆ. ಮಗು ಹುಟ್ಟಿದಾಗ ತಂದೆ ತಾಯಿ ನಿಧಾನವಾಗಿ ಕಲಿಸ್ತಾ ಪರಂಪರೆಯನ್ನು ಹೇಳ್ತಾ ಹೋಗ್ತಾರೆ. ಹಾಗೆ ದೇವತೆಗಳ ಮಗು ಮನುಷ್ಯೋತ್ತಮ ಹಂಗೆ ಬೆಳೆಸ್ತಾ ಹೋಗ್ತಾರೆ. ಇವ್ರ ತರಹ ಎಲ್ಲ ತಿರುಗಾಡ್ತಾ ಇದ್ದ, ಮಾತು ಕಂಡಿಡಿದ್ರು, ಗುಹೆಗಳಲ್ಲಿ ತಿರುಗಾಡ್ತಾ ಇದ್ದ, ಚಿತ್ರ ಬರಿತಾ ಇದ್ದ, ಆದಿವಾಸಿಗಳಿದ್ರು, ಈ ತರಹ ಇಲ್ಲ. ಅಲ್ಲಿ ಏನೇನೋ ಕಲ್ಪನೆಗಳನ್ನ ಮಾಡ್ತಾರೆ, ಹಾಗಲ್ಲ. ಈ ಹಿನ್ನೆಲೆಯಲ್ಲಿ ಮೃತಿಂಚ ಸರ್ವ ಜೀವಾದೇಹೆ ಈಶಸ್ಯ ವ್ಯತಿರಿಕ್ತತಾಂ, ಈಶ್ವರನ ಭೇದ ಹೇಗೆ, ವಿಭಿನ್ನತೆ ಹೇಗೆ ಇತ್ಯಾದಿಗಳೆಲ್ಲವನ್ನು ಜಾನಂತಿ ತಿಳಿಯುತ್ತಾರೆ. ಯೇ ನಿರಾಕಾಂಕ್ಷಾಃ ತೇಷಾಂ ವಾಚಿ ಜನಾರ್ದನಃ, ಅವರ ಮಾತಿನಲ್ಲಿ ದೇವರು ಕುಳಿತು ನೀನು ಮುಂದಿನ ಜನರಿಗೆ ಬರಬೇಕು. ದೇವರೇ, ಇಂತಹ ಋಷಿಗಳು, ಇದನ್ನು ಬಲ್ಲ ಋಷಿಗಳು, ಮುಖ್ಯಪ್ರಾಣ ಮೊದಲಾದವರ ದನಿಯ ಪೆಟ್ಟಿಗೆಯಲ್ಲಿ ಕುಳಿತು ಉಳಿದವರಿಗೆ ಹೇಳಬೇಕು. ಇದನ್ನು ಈ ಮುಖ್ಯಪ್ರಾಣ ಗುರುಗಳ ದನಿಪಟ್ಟಿಗೆಯಲ್ಲಿ ಕುಳಿತು ಹೇಳಬೇಕು. ಅವರಿಗೆ ಬುದ್ಧಿಯನ್ನು ಅವನು ಪ್ರಚೋದನೆ ಮಾಡಬೇಕು. ಇದು ಪರಂಪರೆಯಲ್ಲಿ ಈ ಶುದ್ಧ ಜ್ಞಾನ ಇಳಿದು ಬರಬೇಕು ಅಂತಂದರೆ ಮುಖ್ಯ ಪ್ರಾಣ ಅಲ್ಲಿ ಬಂದು ಕೂಡಬೇಕು. ಪ್ರಳಯದಲ್ಲಿ ವೇದಗಳು ಹೇಳಿದವು, ಮುಂದಿನ ಜನಾಂಗ ಒಂದು ಬರುತ್ತೆ, ಮುಂದಿನ ಜನಾಂಗಕ್ಕೆ ನೀನು ಅವರವರಿಗೆ ಯೋಗ್ಯವಾದ ಗುರುಗಳ ದನಿಪೆಟ್ಟಿಗೆಯಲ್ಲಿ ಕುಳಿತು ಇದನ್ನು ಹರಡಿಸಬೇಕು, ಈ ಜ್ಞಾನವನ್ನು ಅಂತ ಹೇಳಿ ಪ್ರಾರ್ಥನೆ ಮಾಡಿದರು. ವೇದಗಳೆಲ್ಲ ಪ್ರಾರ್ಥನೆ ಮಾಡಿದವು. ಹೀಗಾಗಿ ಏನಾದರೂ ಜ್ಞಾನ ಬರ್ತಾ ಇದೆ ಅಂತಂದರೆ ಗುರುಗಳ ಪ್ರತಿಮೆಯ ಒಳಗಡೆ ದೇವರು ಕುಳಿತು ಜ್ಞಾನ ಕೊಡ್ತಾ ಇದ್ದಾನೆ ಅಂತಲೇ ಅನ್ಕೋಬೇಕು. ಆ ಗುರು ಪರಂಪರೆಯೇ ಹಾಗೆ, ಅಂದರೆ ಶಾಸ್ತ್ರ ಶುದ್ಧವಾದ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಅಂತ. ಅವರು ತಪ್ಪು ಮಾಡಿದಾಗ, ಅವರು ಅಲ್ಲಿ ಇಲ್ಲದೆ ಇರೋದನ್ನು ಹೇಳಿದಾಗ ನಾವು ಶಾಸ್ತ್ರದ ಜ್ಞಾನವನ್ನು ನೋಡಿಕೊಂಡು ಸರಿ ಮಾಡಿಕೊಳ್ಬೇಕೇ ವಿನಃ ಬೇರೆ ಅಲ್ಲ, ಸರಿ ಮಾಡಿಕೊಳ್ಬೇಕು ಅಷ್ಟೇ. ಆ ಜ್ಞಾನ ಕೊಡ್ತಾ ಇರೋದು ಅವರಲ್ಲಿ ಕುಳಿತು. ಅದಕ್ಕೆ ಹೇಳಿದ್ದು ಕಿಮೇಶಾಂ ಅಸತಾಮಿವ ಅಂತ ಮಹಾಭಾರತದಲ್ಲಿ. ಬ್ರಾಹ್ಮಣರು ಯಾವಾಗ ದೇವತೆಗಳು ಅಂತ ಆಗ್ತಾರೆ? ಸ್ವಾಧ್ಯಾಯವನ್ನು ಚಿಂತನೆ ಮಾಡಿಸಿದಾಗ, ಸ್ವಾಧ್ಯಾಯ ಚಿಂತನೆ ಮಾಡುವಾಗ ದೇವತೆಗಳು, ಉಳಿದಂತೆ ಮನುಷ್ಯರು ಅಂತ ಹೇಳ್ತಾರೆ. ಹಾಗೆ ರಾಜರು ದೇವರಾಗೋದು ಯಾವಾಗ? ಶುದ್ಧವಾಗಿ ಧರ್ಮದಿಂದ ಆಡಳಿತ ನಡೆಸುವಾಗ. ಉಳಿದಂತೆ ಅದನ್ನು ಬಿಡಬೇಕು, ಇಷ್ಟು ಹೇಳ್ತಾರೆ. ಅದರಿಂದಾಗಿ ದೇವರ ಸಾನ್ನಿಧ್ಯ ಇರುತ್ತೆ ಅಂತ ಹೇಳಿ ಇದರ ಅಭಿಪ್ರಾಯ. ಅವರ ಒಳಗಡೆ ಕೂತ್ಕೋ ಅಂತ ವೇದ ಆವಾಗಲೇ ಹೇಳಿದೆ. ಅಂದರೆ ವೇದ ಅಂದರೆ ಲಕ್ಷ್ಮೀದೇವಿ ನಿರೂಪಣೆ ಮಾಡಿದ್ದಾಳೆ. ಯಾವಾಗಲೂ ಇರೋದು ಹಾಗೆ. ಆ ಪರಂಪರೆಯನ್ನು ವೇದ ತಂದಿದೆ. ಇದು ತಂತ್ರ ಭಾಗವತದಲ್ಲಿದೆ, ಅದರ ಪ್ರಕಾರ ಇದು ಅರ್ಥ. ಈ ತರಹದ ದೇವರು ನಮ್ಮನ್ನು ಕಾಪಿಡಲಿ. ಕೃಷ್ಣಾರ್ಪಣ.
ಇವತ್ತು ಈ ಶನಿವಾರ ಉಂಟು, ಅಂದರೆ ಮುಂದಿನ ಶನಿವಾರ ಬೆಳಗ್ಗೆ 11ರಿಂದ 12 ಮಹಾಭಾರತ, ಭಾನುವಾರ ಇಲ್ಲ, ಗ್ರಹಣದ ಪ್ರಯುಕ್ತ ಜಪತಪಾದಿಗಳನ್ನು ಮಾಡತಕ್ಕದ್ದು. ಶನಿವಾರವೇ ಮಹಾಭಾರತ ಪಾಠ ಇದೆ, 11ರಿಂದ 12 ಸಂಜೆ ಇರುತ್ತೆ. ಶನಿವಾರ ಸಂಜೆಯೂ ಇರುತ್ತೆ, ಭಾನುವಾರ ಸಂಜೆಯೂ ಇರ್ತದೆ. ಕೃಷ್ಣಾರ್ಪಣ. ನಾಳೆ ಯಥಾ ಪ್ರಕಾರ ಸೇವೆ.